ನಿಮ್ಮ ನೆಚ್ಚಿನ ಪ್ರಗತಿ ಟಿವಿಯನ್ನ ಯಾವುದೇ ಸಮಯದಲ್ಲಿ ನೋಡಲು ಪ್ರಗತಿ ಟಿವಿ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಪ್ರಸನ್ನಮೂರ್ತಿ TR. ಸ್ನೇಹಿತರೆ, ಇಷ್ಟು ದಿವಸದಿಂದ ನಾವು ಸಾಕಷ್ಟು ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಂಡು ಬಂದು ಈಗ ಅಲ್ಪಾವಧಿ ಬೆಳೆಗಳು, ಅದರಲ್ಲೂ ಮುಖ್ಯವಾಗಿ ಹಿಂಗಾರಿ ಬೆಳೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಕಾರಣ ಯಾಕೆಂದರೆ ಆಗಲೇ ಹಿಂಗಾರಿ ಶುರು ಆಗೇ ಬಿಟ್ಟಿದೆ. ಹಾಗಾಗಿ ನಾವು ಹಿಂಗಾರಿ ಬೆಳೆಗಳ ಬಗ್ಗೆ ತಿಳ್ಕೊಬೇಕಾಗಿದೆ. ಹೋದ್ಸಲಿ ನಾವು ಹಿಂಗಾರಿ ಬೆಳೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಟಿ ಬೀಜ ಎಷ್ಟು ಮುಖ್ಯ ಇದೆ, ನಾಟಿ ಹಸು ಅಥವಾ ಜವಾರಿ ಆಕಳು ಎಷ್ಟು ಮುಖ್ಯ ಇದೆ, ಏನೇನದರಿಂದ ಲಾಭಗಳು ಎಲ್ಲನೂ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಘನಜೀವಾಮೃತನ ತಾಜಾ ಆಗಿ ತಯಾರಿಸೋದು ಹೇಗೆ ಅಂತ ಕೂಡ ನೋಡಿದ್ವಿ. ಈಗ ನಾವೇನು ಮುಖ್ಯವಾಗಿ ನೋಡಬೇಕಾಗಿದೆ ಅಂದರೆ ಘನಜೀವಾಮೃತನ ಇನ್ನೊಂದು ಥರ ಹೇಗೆ ತಯಾರಿಸೋದು ಅಂತ. ಏಕೆಂದರೆ ನಮಗೆ ಯಾವ ಈ ಅಲ್ಪಾವಧಿ ಬೆಳೆಗಳು ಇವನ್ನೆಲ್ಲ ಮಾಡ್ತೀವೋ, ಎಲ್ಲಿ ನೀರಾವರಿ ಇರಲ್ವೋ ಅಲ್ಲಿ ನಾವು ಅತಿ ಹೆಚ್ಚಾಗಿ ಬಳಸೋದೇನು ಘನಜೀವಾಮೃತ. ಸೊ ಈ ಘನಜೀವಾಮೃತ 2ನೇ ಆವೃತ್ತಿ ಯಾವ ರೀತಿ ಮಾಡೋದು ಅಂತ. ಘನಜೀವಾಮೃತ ಈಗಾಗಲೇ ತಿಳಿಸಿದ್ದೀವಿ ಹೋದ ಸಂಚಿಕೆಯಲ್ಲಿ ಹೇಗೆ ನಾವು ಮಾಡ್ಕೊಳ್ಳೋದು ಅಂತ. ಒಂದು ಥರ ಮಾಡೋದು ವಿಧದಲ್ಲಿ. ಈಗ ಇನ್ನೊಂದು ವಿಧದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ನಾವು ಇವತ್ತು ಸಗಣಿ ಅಥವಾ ಎಂಡಿನ ಏನು ಮಾಡಿರ್ತೀವಿ ಅಂದರೆ ಒಂದು ಕಡೆ ರಾಶಿ ಮಾಡಿಬಿಟ್ಟು ತಿಪ್ಪೆ ಮಾಡಿರ್ತೀವಿ. ಸೊ ಆ ತಿಪ್ಪೆಯನ್ನು ನಾವೇನು ಮಾಡೋದು, ಇದನ್ನು ತೊಗೊಳ್ಳೋದು ಆಚೆ, ಇದನ್ನು ಒಂದು ನೆರಳಿರೋಂಥ ಜಾಗಕ್ಕೆ ಆ ತಿಪ್ಪೆನ ತೆಗೆದು ಹಾಕೊಳ್ಳಿ. ಅದನ್ನು ಹಾಕಿದ ನಂತರ ಏನು ಮಾಡ್ತೀರಾ ಅಂದರೆ ಇದ್ರ ಮೇಲೆ ದ್ರವ ಜೀವಾಮೃತ ತಯಾರಿಸೋದು ಹೇಗೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಆದರೆ ಇನ್ನೊಂದ್ಸಲಿ ತಿಳಿದ್ಬಿಡೋಣ. ಒಂದು 200 ಲೀಟ್ರದ್ದು ಡ್ರಮ್ ತೊಗೊಳ್ಳಿ. 200 ಲೀಟ್ರದ್ದು ಡ್ರಮ್ ತೊಗೊಂಡು ಅದಕ್ಕೆ 10 kg ಸಗಣಿ, 10 kg ಸಗಣಿ ಅಥವಾ ಎಂಡಿ. ಎರಡನೇದು 10 ಲೀಟ್ರು ಗಂಜಲ ಉಚ್ಚಿ. ಆಮೇಲೆ 2 kg ಬೇಳೆಕಾಳು ಹಿಟ್ಟು. ಯಾವುದನ್ನ ಬೇಳೆಕಾಳು ಆಗ್ಬೋದು, ಶೇಂಗಾ ಅಥವಾ ಕಡಲೆಕಾಯಿ ಮತ್ತು ಸೋಯಾಬೀನ್ ಆಗಲ್ಲ. ಕಾರಣ ಅದರೊಳಗೆ ಎಣ್ಣೆ ಬಿಡುಗಡೆ ಆಗುತ್ತೆ. ಆಗ ಬಂದು ಮೇಲೆ ಎಣ್ಣೆ ಲೇಪನ ಆಗೋಯ್ತು ಅಥವಾ ಅದ್ರ ಮೇಲೆ ಶೇಖರಣೆ ಆಯಿತು ಅಂದಾಗ ಗಾಳಿ ಒಳಗಡೆ ಹೋಗೋದಿಲ್ಲ, ಜೀವಾಣುಗಳು ಸಂಖ್ಯೆ ನಶಿಸ್ತವೆ. ಹಾಗಾಗಿ ನಾವು ಸೋಯಾಬೀನು ಮತ್ತು ಶೇಂಗಾ ಇವೆರಡನ್ನು ಬಿಟ್ಟು ನಾವು ಇನ್ಯಾವುದನ್ನ ಪುಡಿ ಉಪಯೋಗಿಸ್ಬೋದು. ಮತ್ತು 2 kg ಬೆಲ್ಲ. 2 kg ಬೆಲ್ಲ ಅಂದಾಗ ಇದು ಕಪ್ಪು ಬೆಲ್ಲ ಇದ್ದರೆ ತುಂಬ ಉತ್ತಮ. ಕಪ್ಪು ಬೆಲ್ಲ ಅಥವಾ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತೀವಿ ಅಂತಾರೆ, ಸಾವಯವ ಬೆಲ್ಲ ಅಂತಾರೆ, ನೈಸರ್ಗಿಕ ಬೆಲ್ಲ ಅಂತಾರೆ. ಅದಕ್ಕೆ ಯಾವುದೇ ರೀತಿ ರಾಸಾಯನಿಕ ಆಗದೇ ಬೆಲ್ಲ ತಯಾರಿಸ್ತಾರೆ, ಅದನ್ನು ಕೂಡ ನಾವು ಉಪಯೋಗಿಸ್ಬೋದು. ಇಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಯಾವುದಾನ 2 kg ಚೆನ್ನಾಗಿ ಹಣ್ಣಾಗಿರೋದು ಕಳ್ತಿರೋದು ಅಂತೀವಿ, ಚೆನ್ನಾಗಿ ಹಣ್ಣಾಗಿರೋ ಅಂಥ ಮಾವು, ಉಳಿಯಿರಬಾರ್ದು ಯಾವುದು, ಮಾವು ಅಥವಾ ಸಪೋಟ, ಬಾಳೆ, ಪಪ್ಪಾಯ ಅಥವಾ ಪರಂಗಿ, ಈ ರೀತಿ ಇದ್ರದ್ದು ಯಾವುದನ್ನ ಒಂದ್ರದ್ದು ಬೆಲ್ಲ ಅಥವಾ 2 kg ಮಾವು ಆಗ್ಬೋದು, ಸಪೋಟ ಆಗ್ಬೋದು, ಬಾಳೆ ಅಥವಾ ಪಪ್ಪಾಯ ಅದು ಹಣ್ಣು ಚೆನ್ನಾಗಿ ಹಣ್ಣಾಗಿರೋದನ್ನ ಕಲ್ತಿರೋದನ್ನ ಹಿಸ್ಕ್ಬಿಟ್ಟು ಚೆನ್ನಾಗಿ ಇದ್ರೊಳಗೆ ಹಾಕೊಳ್ಳೋದು. 2 kg ಬೆಲ್ಲ ಕಪ್ಪಿರೋದು ಅಥವಾ ಚೆನ್ನಾಗಿ ಕೆಂಪಿರೋ ನೋಡಿ, ತುಂಬ ಬಿಳಿರೋ ತೊಳ್ಕೊಬೇಡ್ರಿ, ಅದರೊಳಗೆ ತುಂಬ ರಾಸಾಯನಿಕ ಹಾಕಿರ್ತಾರೆ. ತದನಂತರ ಒಂದು ಹಿಡಿ ಬದುಮಣ್ಣು, 1 ಹಿಡಿ ಬದುಮಣ್ಣನ್ನು ಏನು ಮಾಡ್ತೀರಾ ತೊಗೊಂಡು ಇರೋಗೆ ಹಾಕ್ತೀರಾ. ಇದಕ್ಕೆಲ್ಲ ಏನು ಮಾಡ್ತೀರ ಅಂದರೆ ಈ ಸಗಣಿ 10 kg ಸಗಣಿ 10 ಲೀಟ್ರ್ ಗಂಜಲನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಏನು ಮಾಡಿರಿ ಇದ್ರೊಳಗೆ ಹಾಕ್ರಿ. ಇದನ್ನೆಲ್ಲ ಇದ್ರೊಳಗೆ ಹಾಕಿದ ತಕ್ಷಣ ಇದನ್ನೆಲ್ಲ ಹಾಕ್ಬಿಟ್ಟು ಏನು ಮಾಡ್ತೀರಾ, ಸಂಪೂರ್ಣ ನೀರನ್ನು ಭರ್ತಿ ಮಾಡ್ತೀರ. ಈ ಡ್ರಮ್ಮನ್ನು ಏನು ಮಾಡ್ತೀರಾ ಅಂದರೆ ನೀವು ಈ ಡ್ರಮ್ಮನ್ನು ನಾವು ನೆರಳಲ್ಲಿ ಇಟ್ಟಿರ್ತೀವಿ, ಸಂಪೂರ್ಣ ಭರ್ತಿ ಮಾಡಿ ಇದ್ರ ಮೇಲೆ ಸೊಳ್ಳೆ ಪರ್ದ ಆಗ್ಬೋದು ಅಥವಾ ಗೋಣಿ ಚೀಲ ಅಥವಾ ಚಾಪೆ ಇಂಥದ್ದು ಯಾವುದನ್ನ ಮುಚ್ಚಿ, ಪ್ಲಾಸ್ಟಿಕ್ ಮುಚ್ಚಬೇಡಿ, ಗಾಳಿ ಒಳಗಡೆ ಹೋಗಬೇಕು. ಮತ್ತು ಗಾಳಿ ಒಳಗಡೆ ಹೋಗೋದು ಒಂದೇ ಅಲ್ಲ, ಈ ನೀರನ್ನೆಲ್ಲ ಭರ್ತಿ ಮಾಡಿ ನಾವು ಏನು ಮಾಡ್ತೀವಿ, ನೆರಳಲ್ಲಿ ಇಟ್ಟಿರ್ತೀವಿ. ಇದು ನಾವೇನು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡ್ತೀವಿ, ಎಡಗಡೆಯಿಂದ ಬಲಗಡೆಗೆ ಪ್ರದಕ್ಷಿಣೆ ಮಾಡ್ತೀವಿ. ನಾವು ಆ ರೀತಿ ಇದನ್ನು ಒಂದು ಕೋಲ್ನ ಕಟ್ಟಿಗೆ ತೊಗೊಂಡು ಏನು ಮಾಡ್ತೀರಾ, ಚೆನ್ನಾಗಿ ಸುತ್ತುತ್ತೀರ, ಇದನ್ನು ಅದನ್ನು ಮುಚ್ಚಿಡ್ತೀರ. ಇದು ದ್ರವ ಜೀವಾಮೃತ.
ದ್ರವ ಜೀವಾಮೃತ ಇದು. ಈ ರೀತಿ ತಯಾರು ಮಾಡ್ತೀರಾ. ಇದನ್ನು 2 ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 2 ದಿವಸ ನೀವು ಏನು ಮಾಡ್ತೀರಾ, ಪೃಥ್ವಿ ಪ್ರದಕ್ಷಿಣೆ ಅಥವಾ ದೇವಸ್ಥಾನ ನಾವೇನು ಸುತ್ತೊಡಿತೀವೋ ಆ ರೀತಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು 3 ಸಲ ದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿ, ನಾವು ಮೊದಲೇ ಹೇಳಿರೋ ಥರ ಏನೋ ಮಧ್ಯದಲ್ಲಿ ಒಂದು ಅಚಾನಕ್ ಆಗಲಿಲ್ಲ ಅಂದರೆ ಮಾರನೇ ದಿವಸ ಮಾಡಿ, ಏನಂತ ತೊಂದರೆ ಇಲ್ಲ. ಇದನ್ನು 2 ದಿವಸದಿಂದ 7 ದಿವಸಗಳ ಒಳಗೆ ಇದು ನಮ್ಮ ಭೂಮಿಗೆ ಕೊಡೋದಕ್ಕೆ ತಯಾರಾಗುತ್ತೆ ಈ ಜೀವಾಮೃತ. ಯಾವುದು? ದ್ರವ ಜೀವಾಮೃತ. ಈಗೇನು ಮಾಡ್ತೀರಾ ಅಂದರೆ ಈ ರೀತಿ ಒಂದು ದ್ರವ ಜೀವಾಮೃತ ತಯಾರು ಮಾಡ್ಕೊಳ್ಳಿ. ನೀವು ಮಾಡಿದ ತಕ್ಷಣ ಏನು ಮಾಡ್ತೀರಾ, ಇದನ್ನು ತೊಗೊಂಡು ನಾವು ಈ ಸಗಣಿಯ ಏನು ನಾವು ತಿಪ್ಪೆಯಿಂದ ತೊಗೊಂಡಿರ್ತೀವಿ, ಎಂಡಿನ ಸಗಣಿಯಿಂದ ತಿಪ್ಪೆಯಿಂದ ಏನು ರಾಶಿ ಹಾಕಿತ್ತು ಅದನ್ನು ತೊಗೊಂಡು ಮಾಡ್ತೀವೋ ಅದನ್ನು ನೆರಳಲ್ಲಿ ತೊಗೊಂಡು ಒಂದು ರಾಶಿ ಹಾಕೋದು. ರಾಶಿ ಹಾಕ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಇದರಿಂದ ಜೀವಾಮೃತ ತೊಗೊಂಡು ಇದನ್ನ ಮೇಲೆ ನೀವು ಉಯ್ತಾ ಬಂದ್ಬಿಡಿ. ಏನು ಮಾಡ್ತೀರಾ, ಈ ಸಗಣಿಯ ರಾಶಿ ಏನಿದೆ ಅಥವಾ ಗೊಬ್ಬರದ ರಾಶಿ, ಗೊಬ್ಬರ ಅಂದರೆ ಸಗಣಿ ಗೊಬ್ಬರ, ನಾಟಿ ಹಸುವಿಂದು, ಮತ್ತೆ ಹೇಳೋಷ್ಟಿಲ್ಲ, ನಾಟಿ ಹಸುವಿಂದು ಈ ಗೊಬ್ಬರದ ರಾಶಿ ಮೇಲೆ ಏನು ಮಾಡ್ತೀರಾ ಅಂದರೆ ಇಲ್ಲಿಂದ ತೊಗೊಂಡು ಈ ದ್ರವ ಜೀವಾಮೃತನ ಮೇಲೆ ಒಂದು ಬಕೆಟೋ ಒಂದು ಇದನ್ನು ಯಾವುದನ್ನ ಪಾತ್ರೆ ತೊಗೊಂಡು ಅದನ್ನು ಉಯ್ಕೊಂಬರ್ತೀರ. ಚೆನ್ನಾಗಿ ಪೂರ್ತಿ ತೆವಸ್ಕೊಳ್ಳಿ. ತೆವಸಿದ ನಂತರ ಏನು ಮಾಡ್ತೀರಾ ಅಂದರೆ ಇದನ್ನು ಮಾರನೇ ದಿವಸ 1 ದಿವಸ 2 ದಿವಸ ಹಂಗೆ ಬಿಟ್ಬಿಡಿ. ಅದಾದ ನಂತರ ಏನು ಮಾಡ್ತೀರಾ ಅಂದರೆ ಇದನ್ನು ನೆರಳಲ್ಲಿ ಹರಡ್ಬಿಡ್ತೀರ. ನೆರಳಲ್ಲಿ ಏನು ಮಾಡ್ತೀರಾ, ಸಂಪೂರ್ಣ ಹರಡ್ಕೊಳ್ತೀರಾ. ಹರಡ್ದಾಗ ಏನಾಗುತ್ತೆ, ಅದು ಒಣಗುತ್ತೆ. ಒಣಗೋವಾಗ ಇದನ್ನು ಕೈಯಲ್ಲೇ ಪುಡಿ ಮಾಡೋವಂಥ ಸ್ಥಿತಿ ನೋಡ್ಕೊಳ್ಳಿ. ಏನಿರಬೇಕಿದು, ಪೂರ್ಣ ನೀವು ಒಂದು ಬೆರಣಿ ಏನು ಮಾಡ್ತೀವಿ ನಾವು ಈ ರೀತಿ ಮಾಡಿ ಕುಳ್ಳಿರ್ತೀವಲ್ಲ, ಅಷ್ಟೊಂದು ಒಣಗಿಸ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದು ಮಡಿಯೋದು. ಆಗೇನು ಮಾಡ್ತೀರಾ, ಇದನ್ನು ಕೈಯಲ್ಲಿ ಹಿಂಗೆ ಮಾಡಿದ್ರೆ ಪುಡಿ ಆಗುವಂಥ ಸ್ಥಿತಿ, ಒಣಗಿರೋಂಥ ಸ್ಥಿತಿಲಿ ಏನು ಮಾಡ್ತೀರಾ, ಇದನ್ನು ತೊಗೊಂಡು ಪುಡಿ ಮಾಡಿಬಿಡ್ತೀರ. ಚೆನ್ನಾಗಿ ಪುಡಿ ಮಾಡಿಬಿಟ್ಟು ತದನಂತರ ಅದನ್ನು ಮತ್ತೆ ಇನ್ನೊಂದ್ಸಲಿ ಒಂದು ಅರ್ಧ ದಿವಸ 1 ದಿವಸ ಒಣಗಿಸ್ಬಿಟ್ರೆ ಸಂಪೂರ್ಣ ಒಣಗಿಬಿಡುತ್ತೆ. ಅದನ್ನು ತೊಗೊಂಡು ಏನು ಮಾಡ್ತೀರಾ, ಈ ರವೆಗಿಂತ ದೊಡ್ಡದು ನಾವು ಗೋಧಿ ಇದನ್ನೆಲ್ಲ ನಾವು ಏನು ಜರಡಿ ಆಡ್ತೀವಲ್ಲ, ಗೋಧಿ ಅಕ್ಕಿ ಇದನ್ನೆಲ್ಲ ಏನು ಜರಡಿ ಒಂದ್ರಿ ಮಾಡ್ತೀವಿ ಅಂತೀವಿ, ಅದನ್ನು ತೊಗೊಂಡು ಏನು ಮಾಡ್ತೀರಾ, ಈ ರೀತಿ ಕಣ್ಣಾಗಿರ್ತಾವಲ್ಲ, ಇದು ನಿಮ್ಮ ಭಾಷೆಲಿ ಅಂತಾರೆ ಒಂದ್ರಿ ಅಂತಾರೆ, ನಮ್ಮ ಕಡೆ ಇದನ್ನು ಜರಡಿ ಅಂತೀವಿ. ಇದ್ರೊಳಗೆ ಹಾಕೊಂಡು ಚಾಣಿ ಮಾಡ್ತೀರಾ. ಮಾಡಿಬಿಟ್ಟು ಅದನ್ನು ಪುಡಿನ ಏನು ಮಾಡ್ತೀರಾ, ಒಂದು ಕಡೆಗೆ ರಾಶಿ ಹಾಕಿ ಅಥವಾ ಏನು ಮಾಡ್ತೀರಾ, ಗೋಣಿನ ಚೀಲದಲ್ಲಿ ತುಂಬಿ ಎತ್ತಿಟ್ಕೊತೀರಾ. ನಮಗೆ ಬಿತ್ತನೆ ಸಮಯದಲ್ಲಿ ನಾವು ಇದನ್ನು ಘನಜೀವಾಮೃತನ ಉಪಯೋಗಿಸ್ಕೊಳ್ಳೋದು. ಇದು 2ನೇ ರೀತಿ ಘನಜೀವಾಮೃತ ತಯಾರಿಸ್ಕೊಳ್ಳೋದು. ಇದು ತುಂಬ ಸುಲಭ ನಿಮಗೆ. ಯಾಕೆಂದರೆ ಈ ಮೊದಲನೇ ಸಲ ಹೇಳಿದಾಗ ನಾವು ಬೆಲ್ಲ ಅದನ್ನೆಲ್ಲ ಅದಕ್ಕೆ ಮತ್ತೆ ಇಲ್ಲಿ 2 kg ಬೆಲ್ಲ ಇದನ್ನೆಲ್ಲ ಏನು ಮಾಡಿರ್ತೀವಿ, ಅದಕ್ಕೆ ರಾಶಿ ಹಾಕಿಬಿಟ್ಟಾಗ ಏನಾಗುತ್ತೆ, ತುಂಬ ಇರುವೆಗಳದು ಬರುತ್ತೆ. ಹಾಗಾಗಿ ಏನು ಮಾಡೋದು, ಈ ರೀತಿ ತಯಾರಿಸ್ಕೊಂಡು ನಾವು ಇದನ್ನು ಹಾಕಿದಾಗ ತುಂಬ ಜಲ್ದಿನೂ ಆಗುತ್ತೆ, ನಮಗೆ ಸಾಕಷ್ಟು ಪ್ರಮಾಣದಲ್ಲೂ ನಾವು ತಯಾರು ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ರಾಶಿ ಮಾಡಿಬಿಟ್ಟು ಎತ್ತಿಟ್ಕೊತೀರ ನೀವು ಗೋಣಿನ ಚೀಲದಲ್ಲಿ. ಅದರೊಳಗೆ ತುಂಬಿ ಎತ್ತಿಕ್ಬಿಡಿ ಅಥವಾ ಒಂದು ನೆರಳಲ್ಲಿ ಮೂಲೆಯಲ್ಲಿ ಅದನ್ನು ಒಡ್ಡ ಮಾಡಿಬಿಡಿ. ಇದೇ ಸಮಯಕ್ಕೆ ಏನು ಮಾಡ್ತೀರಾ ಅಂದರೆ ನಮ್ಗೆ ಇನ್ನೊಂದು ಬೇಕಾಗುತ್ತೆ, ಅಲ್ಪಾವಧಿ ಬೆಳೆಗಳಲ್ಲಿ ನಮ್ಗೆ ಇನ್ನೊಂದು ಬೇಕಾಗುತ್ತೆ. ಏನು ಮಾಡ್ತೀರಾ ಅಂದರೆ ಈ ಸಗಣಿ ಅಥವಾ ಎಂಡಿ ಅಂತ ಏನಂತೀವೋ, ಆಕಳ ಎಂಡಿನ ಅದನ್ನು ತೆಗೆದು ನೀವೇನು ಮಾಡಬೇಕು, ಒಂದು 100 kg ಅಷ್ಟು, ಒಂದು 10 ಬಾಣಲೆ ಅಥವಾ 10 ಮಂಕ್ರಿ ಅಷ್ಟು ಏನು ಮಾಡ್ತೀರಾ ತೊಗೊಂಡು ಇದೇ ರೀತಿ ನೆರಳಿಗೆ ಹಾಕಿ ಒಣಗಿಸ್ತೀರಾ. ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಒಂದ್ರಿ ಮಾಡಿಬಿಟ್ಟು ಅಥವಾ ಜರಡಿ ಮಾಡಿ ಚಾಣ್ಬಿಟ್ಟು ಅದನ್ನೇ ಮಾಡ್ತೀರಾ, ತುಂಬ ಎತ್ತಿಕ್ಬಿಡ್ತೀರಾ. ಅದನ್ನೇನಂತೀವಿ, FIM ಅಂತೀವಿ. FIM ಅಂದರೆ ಫಾರ್ಮ್ ಯಾರ್ಡ್ ಮೆನ್ಯೂರ್. ಅಂದರೆ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂದರೆ ಏನಲ್ಲ, ನಮ್ಮ ತಿಪ್ಪೆ ಗೊಬ್ಬರನೇ, ಅಂದರೆ ಸಗಣಿಯ ಪುಡಿ. ಇದನ್ನು ಎತ್ತಿ ನಾವು ಇಟ್ಟಿರ್ತೀವಿ. ಇದನ್ನು ಎತ್ತಿ ಎಲ್ಲ ಇಟ್ಕೊಂಡಿದ್ದಾಗ ನಮಗೆ ಮೊದಲನೇ ಹಂತ ತಯಾರಾಗೋಯ್ತು. ಇನ್ನು ಒಂದೇ ಒಂದು ಬೇಕಾಗುತ್ತೆ ನಮಗೆ, ಅತಿ ಮುಖ್ಯವಾದ ಬೇಕಾಗಿರೋದು ಯಾವುದು, ಬೀಜಗಳ ಸಂರಕ್ಷಣೆ. ಬೀಜಗಳ ಸಂರಕ್ಷಣೆ ಮಾಡಿರ್ತೀವಿ ನಾವು. ಅದನ್ನು ತೊಗೊಂಡು ನಾವು ನಮ್ಮ ಭೂಮಿಗೆ ಬಿತ್ತಾಗ ಏನಾಗುತ್ತೆ, ಅದನ್ನು ನಮಗೆ ಇವಾಗ ಸಂಸ್ಕರಣೆ ಮಾಡಬೇಕು. ಬೀಜ ಸಂಸ್ಕರಣೆ ಮಾಡೋದು ಹೇಗೆ, ಬೀಜ ಸಂಸ್ಕರಣೆ ಏನಕ್ಕೆ ಬೀಜ ಸಂಸ್ಕರಣೆ ಮಾಡಬೇಕು, ನೀವು ಯಾವುದೇ ಒಂದು ಬೀಜ ತೊಗೊಳ್ರಿ, ನೋಡಿದ್ರೆ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಅದಕ್ಕೊಂದು ಕೆಂಪು ಲೇಪನ ಮಾಡಿಬಿಟ್ಟು ನಿಮಗೆ 3 ಗ್ರಾಮ್ ಪ್ರತಿ kgಗೆ ಒಂದು ಇದರೊಳಗೆ ದಿರಮ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಲೇಪನ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ. ಅದರಿಂದ ಆಗೋವಂಥ ಸಮಸ್ಯೆಗಳೇನೆಲ್ಲ ಕೂಡ ನಾವು ಕಳೆದ ಸಂಚಿಕೆಗಳು ನೋಡಿದ್ದೀವಿ. ಈಗ ನಾವು ನೋಡ್ತೀವಿ ಅಂದರೆ ಈ ಬೀಜ ಸಂಸ್ಕರಣೆ ಇದನ್ನು ಯಾವುದೋ ಉಪಯೋಗಿಸ್ತಾನೆ, ಯಾವುದೋ ರಾಸಾಯನಿಕ ಉಪಯೋಗಿಸ್ತಾನೆ, ₹1 ಖರ್ಚು ಮಾಡ್ದಾನೆ ನಾವು ಬೀಜ ಸಂರಕ್ಷಣೆ ಹೇಗೆ ಮಾಡೋದು. ಈ ಬೀಜಗಳನ್ನ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತ ನಾವು ಇವಾಗಲೇ ನೋಡಿದ್ದೀವಿ. ಕಾರಣ ಯಾಕೆ ಅಂದರೆ ಓದ ಬೆಳೆ ಬೆಳೆದಾಗ ನಾವೇನು ಬೆಳೆದಿರ್ತೀವೋ ಅದರೊಳಗೆ ಉಳಿದಿರುವಂಥ ರೋಗಾಣುಗಳ ತತ್ತಿಗಳು, ವೀರಾಣುಗಳು ಅಥವಾ ವೈರಾಣುಗಳು ಅಂತ ಏನಂತೀವೋ ಅದ್ರಗಳ ತತ್ತಿಗಳು ಮತ್ತು ಶಿಲೀಂಧ್ರ ಬೂಸ್ಟ್ಗಳ ಏನು ಅವಶೇಷ ಉಳಿದಿರುತ್ತೋ ಅದು ಮತ್ತೆ ಬೀಜದ ಮೇಲೆ ದಾಳಿ ಆಗಬಾರ್ದು, ಬೀಜದೊಳಗೆ ಪ್ರವೇಶ ತೊಗೊಂಡು ನಮ್ಮ ಗಿಡಗಳಿಗೆ ಮುಂದಿನ ಫಸಲಿಗೆ ಸಮಸ್ಯೆ ಕೊಡಬಾರ್ದು ಅಂತ ಏನು ಮಾಡ್ತೀವಿ, ಬೀಜಾಮೃತನ ತಯಾರು ಮಾಡಿಸ್ಕೊತೀವಿ. ಸೊ ಈ ಬೀಜಾಮೃತ ತಯಾರಿಸೋದು ಹೇಗೆ,
ಇದಕ್ಕೇನು ಮಾಡೋದು ತುಂಬ ಸುಲಭ ಇದೆ. ಒಂದು 20 ರಿಂದ 30 ಲೀಟ್ರದ್ದು ಒಂದು ಪಾತ್ರೆ ತೊಗೊಳ್ಳಿ ಅಥವಾ ಪ್ಲಾಸ್ಟಿಕ್ ಡ್ರಮ್ ತೊಗೊಳ್ಳಿ. ಇದಕ್ಕೇನು ಮಾಡ್ತೀರಾ ಅಂದರೆ ಈ ರೀತಿ ಒಂದು ಕೋಲ್ ಕಟ್ಬಿಟ್ಟು ಕೋಲಿಂದ ಒಂದು 5 kg ಸಗಣಿ ಈ ರೀತಿ, ಇದು 20 ಲೀಟ್ರ್ ನೀರು. ಇದಕ್ಕೇನು ಮಾಡ್ತೀವಿ, ಒಂದು ಅರಳೆ ಬಟ್ಟೆ, ಕಾಟನ್ ಕ್ಲಾತ್, ಕಾಟನ್ ಬಟ್ಟೆನ ತೊಗೊಂಡು ಏನು ಮಾಡ್ತೀವಿ, ಅದರೊಳಗೆ ಈ ಸಗಣಿನ, ತಾಜಾ ಸಗಣಿ, ಇದಕ್ಕೇನಾಗಬೇಕು, ಬೀಜಾಮೃತ ಮಾಡೋಕ್ಕೆ ನಮಗೆ ತಾಜಾ ಸಗಣಿ ಇರಬೇಕು. ಈ ಸಗಣಿನ ಏನು ಮಾಡ್ತೀವಿ ನಾವು ಇದರೊಳಗೆ ಒಂದು ಬಟ್ಟೆ ಒಳಗೆ ಹಾಕ್ಬಿಟ್ಟು ಇದನ್ನು ಈ ರೀತಿ ಈ ನೀರೊಳಗೆ ಜೋತ್ ಬಿಟ್ಬಿಡಬೇಕು. ಒಂದು ಕೋಲಿಗೆ ಇದನ್ನು ಕಟ್ಬಿಟ್ಟು ಇದನ್ನು ಒಳಗಡೆ ಬಿಟ್ಬಿಡಿ. ಬಿಟ್ಬಿಟ್ಟು ಏನು ಮಾಡ್ತೀರಾ, ಇಡೀ ರಾತ್ರಿ ಅದು ಅಲ್ಲಿರುತ್ತೆ. ಸೊ ಇದರೊಳಗೆ ಏನಿದೆ, 5 kg ಸಗಣಿ ಇದೆ. ಇದ ನಂತರ ಏನು ಮಾಡ್ತೀರಾ ಅಂದರೆ ಬೇರೆ 5 ಲೀಟ್ರು ಗೋಮೂತ್ರ, ಗಂಜಲ, ಇದನ್ನು ಪ್ರತ್ಯೇಕವಾಗಿ ಶೇಖರಣೆ ಮಾಡಿರ್ತೀರ. ಇದಕ್ಕೆ 50 ಗ್ರಾಮು ಸುಣ್ಣನ ಏನು ಮಾಡ್ತೀರಾ ಅಂದರೆ ಹಿಂದಿನ ದಿವಸನೇ ಒಂದು ಸಣ್ಣದೊಂದು ಯಾವುದನ್ನ ಪಾತ್ರೆ ತೊಗೊಳ್ಳಿ, ಅದರೊಳಗೆ 50 ಗ್ರಾಮ್ ಸುಣ್ಣನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದರೊಳಗೆ ಬಿಟ್ಬಿಡಿ. ಸ್ನೇಹಿತರೆ, ಈ ರೀತಿ ಬೀಜಾಮೃತನ ಏನು ಮಾಡ್ತೀರಾ ಅಂದರೆ ಈ ಸಗಣಿನ ಇದರೊಳಗೆ ಇಳೆ ಬಿಟ್ಟಿದ್ರೆ ಅಥವಾ ನೀರೊಳಗೆ ನೀವು ಬಿಟ್ಟಿದ್ದೀರ. ಇದನ್ನು ಇವಾಗ ಏನು ಮಾಡ್ತಾಯಿದ್ದೀವಿ, ನಾವು ತಯಾರಾಗ್ತಾ ಇದೆ ಒಂದು ಇಡೀ ರಾತ್ರಿ. ಇವತ್ತು ಸಂಜೆ ಇದನ್ನು ನಾವು ಈ ರೀತಿ ವ್ಯವಸ್ಥೆ ಮಾಡ್ತೀವಿ. ಬೆಳಗ್ಗೆ ಏನು ಮಾಡ್ತೀವಿ, ಇದನ್ನು ತೆಗೆದು ಈ ನೀರೊಳಗೇ ಈ ಏನು ಈ ಗಂಟಿದೆಯೋ, ಸಗಣಿಯ ಗಂಟಿದೆಯೋ, ಅದನ್ನೇನು ಮಾಡ್ತೀವಿ, ಚೆನ್ನಾಗಿ ಇಸ್ಕಬೇಕು. ಚೆನ್ನಾಗಿ ಇಸ್ಬಿಟ್ಟು ಏನು ಮಾಡ್ತೀರಾ, ಆ ಪೂರ್ತಿ ಅದರದ್ದು ಹೊರಗಡೆ ಬರುತ್ತೆ. ಆ ಸಗಣಿಯ ಒಳಗಿರೋಂಥ ಕಸ ಮಾತ್ರ, ಏನು ಬೇರೆ ಬೇರೆ ರೀತಿ ಆ ಸಗಣಿ ಒಳಗೆ ಏನೇನು ಕಸ ಇರುತ್ತೋ ಅದು ಮಾತ್ರ ಒಳಗಡೆ ಉಳ್ಕೊಳ್ಳುತ್ತೆ. ಜೀವಾಣು ಮತ್ತು ಅದರೊಳಗಿರೋಂಥ ಗುಣಧರ್ಮಗಳೆಲ್ಲ, ಸಗಣಿ ಒಳಗಿರೋಂಥ ಧರ್ಮಗಳೆಲ್ಲ ಏನಾಗುತ್ತೆ, ಆಚೆ ಬಂದುಬಿಡುತ್ತೆ. ಇದನ್ನು ತೆಗೆದುಬಿಡ್ತೀವಿ. ಈ ಕಸನ ಎತ್ಬಿಟ್ಟು ನೀವು ನಿಮ್ಮ ಹೊಲದಲ್ಲಿ ಹಾಕಿ ಅಥವಾ ಗಿಡಕ್ಕೆ ಹಾಕ್ಬಿಡಿ. ಇದನ್ನು ತಯಾರಾಗುತ್ತೆ. ಈ ಸಗಣಿಯ ಸಂಪೂರ್ಣ ಅಂಶ ಇದರೊಳಗಿದೆ. ಇವಾಗ ಇದಕ್ಕೇನು ಮಾಡ್ತೀವಿ ಅಂದರೆ ಈಗ 5 ಲೀಟ್ರು ನೀರು, 5 ಲೀಟ್ರು ಗೋಮೂತ್ರ ಅಥವಾ ಗಂಜಲನ್ನು ಏನು ಮಾಡ್ತೀವಿ, ಇದ್ರೊಳಗೆ ಹಾಕ್ಕೊಬೇಕು. ಈ ರೀತಿ ಗಂಟನ್ನು ತೆಗೆದುಬಿಟ್ಟಿದ್ದೀವಿ. ತೆಗೆದಿದ್ದ ನಂತರ ಏನು ಮಾಡ್ತಾಯಿದ್ದೀವಿ, ಈ ಗಂಜಲ ಅಥವಾ ಗೋಮೂತ್ರನ ಇದ್ರೊಳಗೆ ಹಾಕಬೇಕು. ಅದೇ ರೀತಿ ಈ ಸಗಣಿನ ಏನು, ಈ ಸುಣ್ಣ ಏನು ನಾವು ಇಡೀ ರಾತ್ರಿ ಇದು ಮಾಡಿ ಇಟ್ಟಿದ್ದೀವೋ ಇದನ್ನು ತೆಗೆದು ಏನು ಮಾಡ್ತೀವಿ, ಬರೀ ತಿಳಿ ನೀರು ಮಾತ್ರ, ಈ ಸುಣ್ಣದ ಕಲ್ಲನ್ನೆಲ್ಲ ಹಾಕ್ಬೇಡಿ, ಬರೀ ಮೇಲಿರೋವಂಥ ನೀರನ್ನು ಮಾತ್ರ ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿಬಿಡಿ. ಇವಾಗ ನಿಮ್ಮ ಬೀಜಾಮೃತ ತಯಾರಿದೆ. ಈ ಬೀಜಾಮೃತನ ಇವಾಗ ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ನಾವು ಇವಾಗ ಬಿತ್ತನೆ ಮಾಡ್ಬೇಕಾಗಿದೆ. ಏನು ಬಿತ್ತನೆ ಮಾಡಬೇಕಾಗಿದೆ, ಗೋಧಿ ಬಿತ್ತನೆ ಮಾಡಬೇಕಾಗಿದೆ, ಕಡಲೆ ಬಿತ್ತನೆ ಮಾಡಬೇಕಾಗಿದೆ, ಅಗಸೆ ಬಿತ್ತನೆ ಮಾಡಬೇಕಾಗಿದೆ, ಕುಸುಬೆ ಬಿತ್ತನೆ ಮಾಡಬೇಕಾಗಿದೆ, ಸೂರ್ಯಪಾನ ಬಿತ್ತನೆ ಮಾಡಬೇಕಾಗಿದೆ, ಹತ್ತಿ ಬೀಜಗಳನ್ನ ಬಿತ್ತನೆ ಮಾಡಬೇಕಾಗಿದೆ. ಅದಕ್ಕೆ ಸಂಸ್ಕರಣೆಗೆ ಅಂತ ಉಪಯೋಗಿಸ್ಕೊಳ್ಳೋದು. ಹೇಗೆ ಇದನ್ನು ಉಪಯೋಗಿಸ್ಕೊಳ್ಳೋದು ಅಂದರೆ ಇದಿವಾಗ ತಯಾರಿದೆ. ಇದನ್ನೇನು ಮಾಡ್ತೀರಾ ಅಂದರೆ ನಮ್ಮ ಗೋಧಿ ಇರ್ಬೋದು, ಕಡಲೆ ಇರ್ಬೋದು, ಇವನ್ನೆಲ್ಲ ಏನು ಮಾಡ್ತೀರಾ, ಒಂದು ಪುಟ್ಟಿ ಒಳಗೆ ಹಾಕೊಳ್ಳಿ. ಪುಟ್ಟಿ ಅಥವಾ ಮಂಕ್ರಿ ಬ್ಯಾಸ್ಕೆಟ್ ಅಂತ ಏನಂತೀವೋ ಅದ್ರೊಳಗೆ ಹಾಕ್ಬಿಟ್ಟು ಏನು ಮಾಡ್ತೀರಾ, ಗೋಧಿ ಅದನ್ನು ಇದ್ರೊಳಗೆ ಅದ್ದುತ್ತೀರ. ಅದ್ದದು ತುಂಬ ಹೊತ್ತು ಎಷ್ಟೊತ್ತಿಡೋದು ಅಂತ ಯೋಚನೆ ಮಾಡಬೇಡ್ರಿ. ಒಂದೇ ಒಂದು ಅರ್ಧ ನಿಮಿಷ, 1 ನಿಮಿಷ ಅದರೊಳಗೆ ಇರುತ್ತೆ. ಪೂರ್ತಿ ಅದು ಬೀಜಾಮೃತದಲ್ಲಿ ಅದು ನೆನೆಯುತ್ತೆ. ನೆನೆದ ತಕ್ಷಣ ಏನು ಮಾಡ್ತೀರಾ, ತೆಗೆದುಬಿಟ್ಟು ಅದನ್ನು ನೆರಳಲ್ಲಿ, ಏನು ನಿಮ್ಮ ಚಾವಣಿ ಇರುತ್ತೋ ಅಥವಾ ಮರ ಇರುತ್ತೋ ಇದ್ರ ನೆರಳಲ್ಲಿ ಏನು ಮಾಡ್ತೀರಾ, ಈ ಬೀಜನ ಒಣಗಿಸ್ಕೊಂತೀರ. ಈ ಗೋಧಿ ಬೀಜ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಮತ್ತು ನಿಮ್ಮ ಅಗಸೆ ಬೀಜ, ಪ್ರತಿಯೊಂದು ಗುಂಡ್ಜೋಳ, ಮೇವಿನ ಜೋಳ, ಇವನು ಯಾವುದನ್ನೇ ಆಗಲಿ ಈ ರೀತಿ ಹದ್ದದು ಎತ್ಬಿಟ್ಟು ಇದನ್ನೇನು ಮಾಡ್ತೀರಾ, ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಸಂಪೂರ್ಣ ಒಣಗಿಸ್ಕೊಂಬಿಡಿ. ಬಿತ್ತನೆಗೆ ಇದು ತಯಾರಿದೆ. ಯಾವುದೇ ಒಂದು ಭೂಮಿಯಿಂದ ಬರೋವಂಥ ರೋಗ, ಮಣ್ಣಿನಿಂದ ಬರೋವಂಥ ರೋಗ ಈಗ ನಿಮ್ಮ ಬೀಜ ಸಂಪೂರ್ಣ ಸಂರಕ್ಷಣೆ ಆಗಿದೆ. ಇನ್ನು ಮುಂದೆ ನಾವು ನೆಮ್ಮದಿಯಾಗಿ ಯಾವುದೇ ತೊಂದರೆ ಇಲ್ಲದೇ ಈ ಬೀಜಗಳನ್ನ ಬಿತ್ತನೆ ಮಾಡ್ಬೋದು. ಹಾಗಾದರೆ ಈಗ ನಾವು ಈ ಅಲ್ಪಾವಧಿ ಬೆಳೆಗಳು ಅಂತ ಮಾತಾಡಿದಾಗ ನಾವು ಶುರುನಲ್ಲೇ ಮಾತಾಡಿದ್ವಿ ಏನು ಅಂದರೆ ಈಗ ಹಿಂಗಾರಿ ಬಂದಿದೆ ಅಂತ. ಹಿಂಗಾರಿ ಬಂದಿದೆ ಅಂದರೆ ಹಂಗಾರೆ ಏನಕ್ಕೆ ಹಿಂಗಾರಿ ಮತ್ತು ಮುಂಗಾರಿ? ಈಗ ನಾವು ನೋಡಿದಾಗ ಮಾಮೂಲಾಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಬೀಜನ ನಾವು ಯಾವಾಗ ಬೇಕೋ ಆವಾಗ, ಯಾವುದೇ ಒಂದು ಬೆಳೆನ ಯಾವಾಗ ಬೇಕೋ ಆವಾಗ ನಾವು ಬಿತ್ತನೆ ಮಾಡಲ್ಲ. ಕಾರಣ ಏನಕ್ಕೆ? ಅತಿ ಮುಖ್ಯ ಕಾರಣ ಯಾವುದಿದೆ ಅಂದರೆ ಅಲ್ಲಿರೋಂಥ ವಾತಾವರಣ. ಅತಿ ಮುಖ್ಯವಾಗಿ ವಾತಾವರಣ ಮತ್ತು ಕೀಟಬಾಧೆಗಳು. ನಾವು ಮುಂಗಾರಿ ಬೆಳೆಗಳು ಅಂತ ಏನು ನೋಡ್ತೀವಿ, ಮುಂಗಾರಿ ಬೆಳೆಗಳನ್ನ ಯಾವಾಗ ನೋಡ್ತೀವಿ ನಾವು, ಜೂನು ಜುಲೈಯಲ್ಲಿ ಏನು ನಾವು ಬೆಳೆ ಹಾಕ್ತೀವೋ, ಜುಲೈ ಒಳಗೆ ನಾವು ಯಾವ್ಯಾವ ಬೆಳೆ ಹಾಕ್ತೀವೋ ಇದನ್ನು ಬೇಸಿಗೆ ಬೆಳೆಗಳಂತ ಕೂಡ ಅಂತೀವಿ. ಯಾವ್ಯಾವ ಬೆಳೆಗಳನ್ನ ನಾವು ಬಿತ್ತನೆ ಮಾಡ್ತೀವಿ? ಭತ್ತ ಅಂದರೆ ಅಕ್ಕಿ,
ಭತ್ತ ಬಿತ್ತನೆ ಮಾಡ್ತೀವಿ, ತೊಗರಿ ಬಿತ್ತನೆ ಮಾಡ್ತೀವಿ, ಗುಂಜೋಳ ಬಿತ್ತನೆ ಮಾಡ್ತೀವಿ, ರಾಗಿ ಬಿತ್ತನೆ ಮಾಡ್ತೀವಿ, ಮತ್ತೆಲ್ಲ ಕಾಳುಗಳನ್ನು ಬಿತ್ತನೆ ಮಾಡ್ತೀವಿ. ಯಾವ ಸಮಯದಲ್ಲಿ? ಮುಂಗಾರಿಲಿ ಯಾವ್ಯಾವ ಕಾಳುಗಳು ಅಂದಾಗ ಹೆಸರು ಕಾಳು, ಉದ್ದಿನ ಕಾಳು, ಅಲಸಂಡೆ ಕಾಳು ಇವನ್ನೆಲ್ಲ ನಾವೇನು ಮಾಡ್ತೀವಿ ಈ ಜೂನ್ ಜುಲೈ ಮುಂಗಾರಿ ಬೆಳೆಗಳಲ್ಲಿ ನಾವು ಬಿತ್ತನೆ ಮಾಡ್ತೀವಿ. ಕಬ್ಬನ್ನು ಕೂಡ ಆ ಸಮಯದಲ್ಲಿ ಬಿತ್ತನೆ ಮಾಡೋದು ನೋಡಿದ್ದೀವಿ. ಆದರೆ ಕಬ್ಬು ವಾರ್ಷಿಕ ಬೆಳೆ ಆದಾಗ ಆಗಿರೋದ್ರಿಂದ ಒಂದು ಮುಖ್ಯವಾಗಿ ಯಾವ್ದು ನೋಡ್ತೀವಿ ಅಂದರೆ ನಮ್ಮ ಕಾರ್ಖಾನೆಗಳು ಯಾವಾಗ ನಮ್ಮ ಮಾಲನ್ನು ತೊಗೊತಾರೆ, ನಮ್ಮ ಕಬ್ಬು ಕಟಾವು ಬರ್ತಾರೆ, ಅದನ್ನು ನೋಡ್ಕೊಂಡು ಅಕ್ಟೋಬರಲ್ಲಿ ಕೂಡ ನಾವು ಬಿತ್ತನೆ ಮಾಡೋದು ಇದೆ ಕಬ್ಬು. ಅದಾದ ನಂತರ ಹಿಂಗಾರಿ ಬೆಳೆ. ಹಿಂಗಾರಿ ಎಂದಾಗ ನಾವು ಅತಿ ಮುಖ್ಯವಾಗಿ ನೋಡೋದು ಗೋಧಿ, ಕಡಲೆ, ಬಿಳಿ ಜೋಳ ಕೂಡ ಹಾಕ್ತೀವಿ. ಬಿಳಿ ಜೋಳ ಅಥವಾ ಗುಂಡ್ಜೋಳ, ಗೋವಿನ ಜೋಳ ಕೂಡ ಹಾಕ್ತೀವಿ. ಅಗಸಿ, ಮತ್ತು ಯಾವ್ದು ಮಾಡ್ತೀವಿ? ಕುಸುಬಿ, ಸೂರ್ಯಪಾನ ಕೂಡ ನಾವು ಹಿಂಗಾರಿ ಬೆಳೆಗಳು ತೊಗೊಳ್ತೀವಿ. ಮತ್ತು ಮಟ್ಕಿ. ಈ ರೀತಿ ನಾವು ನಾನಾ ಬೆಳೆಗಳನ್ನ ಏನು ಮಾಡ್ತೀವಿ ನಾವು ಈ ಹಿಂಗಾರಿ ಬೆಳೆಗಳಾಗಿ ತೊಗೊತೀವಿ. ಈ ಹಿಂಗಾರಿ ಬೆಳೆಗಳು ಅಂತ ಬಂದಾಗ ಹಂಗಾದರೆ ನಾವು ಇಲ್ಲಿ ಅಕ್ಕಿ ನೋಡ್ತಾ ಇದ್ದೀವಿ, ತೊಗರಿ ನೋಡ್ತಾ ಇದ್ದೀವಿ ಅತಿ ಮುಖ್ಯವಾಗಿ, ಮತ್ತು ಕಾಳುಗಳನ್ನ ನಾನು ಹೇಳ್ದಂಗೆ ಉದ್ದು, ಹೆಸರು, ಇವೆಲ್ಲ ಈ ರೀತಿ ಕಾಳುಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ರಾಗಿ, ಮತ್ತು ಇವನ್ನ ಶೇಂಗಾ ಅಂದರೆ ಕಡಲೆಕಾಯಿ ಅಥವಾ ಶೇಂಗಾ. ಕಡಲೆಕಾಯಿ ನಮ್ಮ ಕಡೆ ಕಡಲೆಕಾಯಿ ಅಂತಾರೆ, ನೆಲಗಡಲೆ ಅಂತಾರೆ, ನಿಮ್ಮಲ್ಲಿ ಏನಂತೀರ? ಶೇಂಗಾ ಅಂತೀರ. ಈ ರೀತಿ ಈ ಬೆಳೆಗಳನ್ನ ಏನು ಮಾಡ್ತೀವಿ ನಾವು ಯಾಕೆ ಮುಂಗಾರಿಲಿ ಹಾಕಬೇಕು, ಈ ಬೆಳೆಗಳನ್ನಲ್ಲಿ ಯಾಕೆ ನಾವು ಹಿಂಗಾರಿಲಿ ಹಾಕಬೇಕು ಅನ್ನೋದು ಅತಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿದೆ. ಕಾರಣ ಏನು ಅಂದರೆ ಮೊದಲನೇ ಮಾರುತ, ಮಳೆಯ ಮೊದಲನೇ ಮಾರುತಗಳನ್ನು ನಮಗೆ ಅದಕ್ಕೆ ಮುಂಚೆ ಮುಂಗಾರಿಗೆ ಮುಂಚೆ ಬರೋವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಬರೋವಂಥ ಮಳೆಗಳಿಗೆ ನಾವೇನು ಮಾಡ್ತೀವಿ, ನಮ್ಮ ಕಡೆ ಈ ಭಾಗದಲ್ಲೆಲ್ಲ ಏನು ಬೇಸಿಗೆ ಮಳೆ ಅಂತ ಅಂತೀವೋ ಅದಕ್ಕೆ ನಾವು ಹೆಸರು, ಅತಿ ಮುಖ್ಯವಾಗಿ ಹೆಸರು ಕಾಳು ಮತ್ತು ಉದ್ದಿನ ಕಾಳನ್ನು ನಾವು ಬಿತ್ತನೆ ಮಾಡ್ತೀವಿ ಈ ಕಡೆ ಎಲ್ಲ. ಕಾರಣ ಯಾಕೆಂದರೆ ಇದು ಅಲ್ಪಾವಧಿ ಇರ್ತವೆ, ಮತ್ತು ನಮಗೆ ಜುಲೈ ಒಳಗೆ ಜುಲೈ ಮೊದಲನೇ ವಾರದಲ್ಲಿ ನಾವು ಬೇರೆ ಬಿತ್ತನೆಗಳು ಇವೆಲ್ಲ ಮಾಡಬೇಕು ಅನ್ನೋಷ್ಟಂಗೆ ಇದು ಕಟಾವು ಬಂದುಬಿಡ್ತವೆ. ಮತ್ತು ಅತಿ ಮುಖ್ಯವಾಗಿ ನಮಗೆ ಸಿಗೋದೇನು ಅಂದರೆ ಈ ಏಪ್ರಿಲ್ ಮಳೆಗಳಲ್ಲಿ ನಮ್ಮ ಭಾಗಗಳಲ್ಲಿ, ನಮ್ಮ ಈ ದಕ್ಷಿಣ ಭಾಗದಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ಏಪ್ರಿಲ್ ಮಳೆಗಳಿಗೆ ನಾವು ಹೆಸರು ಉದ್ದನ್ನ ಹಾಕ್ಬಿಡ್ತೀವಿ. ಕಾರಣ ಯಾಕೆಂದರೆ ನಾವು ಮುಂದಿನ ಸಲ ಅದರ ಮೇಲೆ ರಾಗಿ ಬೆಳೆ ಮಾಡ್ತೀವಿ. ಇವಾಗ ನೋಡಿ ಎಷ್ಟು ಸುಲಭ ಆಯಿತು ನಮಗೆ. ಬರೋವಂಥ ಈ ಮೊದಲನೇ ಮಳೆಯಲ್ಲೇ ನಾವು ಹೆಸರು ಉದ್ದು ಹಾಕೋದ್ರಿಂದ ಇಲ್ಲಿ ಕಾಳುಗಿಡಗಳನ್ನ ಹಾಕಿದ್ದೀವಿ, ಸಾರ್ವಜನಿಕ ಶೇಖರಣೆ ಆಗಿದೆ. ಇದಾದ ನಂತರ ಸಾರ್ವಜನಿಕ ಕೇಳುವಂಥ ರಾಗಿ ಇದ್ರ ಮೇಲೆ ಬೆಳೆದಾಗ ಯಾವುದೇ ಒಂದು ನಾವು ಅಕಡಿ ಸಾಲಾಗ್ದೇ ಕೂಡ ನಾವು ರಾಗಿ ಉತ್ಕೃಷ್ಟವಾಗಿ ತೆಗಿಬೋದು. ಹಾಗಾಗಿ ಬೆಳೆ ಪರಿವರ್ತನೆ ಮಾಡೋದಕ್ಕೆ ಇದು ತುಂಬ ಸೂಕ್ತ ಆಗುತ್ತೆ. ಆದರೆ ನಾವು ಈ ಮುಂಗಾರಿ ಹಿಂಗಾರಿ ಅಂತ ನೋಡಿದಾಗ ಈ ಅಕ್ಕಿ, ತೊಗರಿ, ಉದ್ದು ಅಂದರೆ ಭತ್ತ, ಹೆಸರು, ರಾಗಿ ಇವನ್ನೆಲ್ಲ ಏನಕ್ಕೆ ಹಾಕ್ತೀವಿ ಅಂದರೆ ಈ ನಮಗೆ ಬರೋದು ಯಾವುದು ಸೌತ್ ಈಸ್ಟ್ ಮಾನ್ಸೂನ್ಸು ಅಂದರೆ ಈ ಪೂರ್ವ ದಕ್ಷಿಣ ದಿಕ್ಕಿನಿಂದ ಏನು ಬರ್ತದೆ ನಮಗೆ ಈ ಭಾರತ ದೇಶದ ಈ ಭೂಪಟ ನೋಡಿದ್ವಿ ಅಂದರೆ ಈ ಗಾಳಿಯಿಂದ ನಮಗೆ ಬರುವಂಥ ಮಾರುತಗಳು ದಕ್ಷಿಣ ಮತ್ತು ಪಶ್ಚಿಮ ಇವೆರಡರದ್ದು ದಿಕ್ಕಿನಿಂದ ಬರುವಂಥ ಗಾಳಿಯಿಂದ ನಾವೇನು ಮಾಡ್ತೀವಿ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಏನಂತೀವೋ ಈ ಗಾಳಿಯಿಂದ ಬರುವಂಥ ಇದು ತರುವಂಥ ಅತಿ ಮುಖ್ಯವಾದ ಇವಕ್ಕೆ ಅತಿ ಹೆಚ್ಚು ನೀರು ಬೇಕು. ಈ ಬೆಳೆಗಳಿಗೆಲ್ಲ ಏನು ಬೇಕು? ಅತಿ ಹೆಚ್ಚು ನೀರು ಬೇಕು, ಮತ್ತು ಹೆಚ್ಚು ಅದಕ್ಕೆ ವಾತಾವರಣದಲ್ಲಿ ತಾಪಮಾನ ಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡ್ತವೆ ಅಂದರೆ ಇವನ್ನೆಲ್ಲ ತೊಗೊತೀವಿ. ಹಾಗಾಗಿ ಮತ್ತು ಇನ್ನೊಂದೇನು ಅಂದರೆ ಇದರೊಳಗೆ ಅತಿ ಮುಖ್ಯವಾಗೋದು ಈ ಗಾಳಿ ಪಶ್ಚಿಮ ದಿಕ್ಕಿನಿಂದ ಬರುತ್ತೆ. ಪಶ್ಚಿಮ ದಿಕ್ಕಿನಿಂದ ಗಾಳಿ ಬರುವಾಗ ಏನಾಗುತ್ತೆ, ಅದು ತರುವಂಥ ರೋಗಗಳು ಈ ಬೆಳೆಗಳು ಬೇಕಾದಂಥ ಪೂರಕ ವಾತಾವರಣವನ್ನು ತರುತ್ತೆ, ಆ ಪೂರಕವಾಗಿ ಬೇಕಾದಂಥ ಬೇರೆ ಬೇರೆ ಅಂಶಗಳನ್ನ ತರುತ್ತೆ. ಇನ್ನೊಂದೇನಾಗುತ್ತೆ ಅಂದರೆ ಈ ಪೂರ್ವದಿಂದ ಬರುವಂಥ ಗಾಳಿಗೆಯಿಂದ ಬರುವಂಥ ರೋಗಗಳು ಯಾವುದೇ ಇದಕ್ಕೆ ಬರ್ದೇ ಈ ಗಿಡಗಳ ಮೇಲೆ ದಾಳಿ ಆಗದೇ ತಡಿತವೆ. ಅದನ್ನೇ ಏನಾದರೂ ನಾವು ಇದನ್ನು ಈ ಮುಂಗಾರಿ ಬೆಳೆಗಳಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಈ ಪಶ್ಚಿಮ ಗಾಳಿಗಳು ತರುವಂಥ ಕೀಟ ಬಾಧೆಗಳೆಲ್ಲ ಏನಾಗುತ್ತೆ ಇದ್ರ ಮೇಲೆ ಹೆಚ್ಚು ಪ್ರಭಾವ ಬೀರಿ ನಾವು ಬೆಳೆಗಳನ್ನ ತುಂಬ ಕಳ್ಕೊತೀವಿ. ಹಾಗಾಗಿ ಈ ರೀತಿ ನಾವು ಸಂಯೋಜನೆ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ಹಿಂಗಾರಿ ಬೆಳೆಗಳು ಅಂತಂದಾಗ ಯಾವ ನಮಗೆ ಮಾರುತಗಳು ಹೋಗಿ ಸೆಪ್ಟೆಂಬರಲ್ಲಿ ನಮಗೇನಾಗುತ್ತೆ, ಸೆಪ್ಟೆಂಬರ್ ಕೊನೆಗೆ ನಮಗೆ ಮುಂಗಾರಿ ಮುಗಿದೋಗುತ್ತೆ, ಮತ್ತು ಮುಂಗಾರಿ ವಾಪಸ್ಸು ರಿಟ್ರೀಟ್ ಅಂತ ಏನಂತೀವಿ ವಾಪಸ್ಸು ಬರೋಕ್ಕೆ ಶುರುವಾಗುತ್ತೆ. ಅದು ಹಿಂಗಾರಿ ಹೆಜ್ಜೆ ವಾಪಸ್ ತೊಳುತ್ತೆ. ಅದ ನಂತರ ಆಗುವಂಥದ್ದು ಏನಾಗುತ್ತೆ, ಹಾಗಾಗಿ ಇವನ್ನ ಹಾಕ್ತೀವಿ. ಇವಾಗ ಏನಾಗುತ್ತೆ
ನಮಗೆ ಗಾಳಿ ಮೂಡನ ದಿಕ್ಕು ಅಥವಾ ಪೂರ್ವ ದಿಕ್ಕಿಂದ ಬರುತ್ತೆ. ಆವಾಗ ಏನಾಗುತ್ತೆ, ಇದಕ್ಕೆ ಅನುಕೂಲಕರವಾದ ವಾತಾವರಣ ಇದೆ. ಈ ಬೆಳೆಗಳಿಗೆ, ಈ ಹಿಂಗಾರಿ ಬೆಳೆಗಳಿಗೆ ಅತಿ ಮುಖ್ಯ ಬೇಕಾಗೋದೇನು, ವಾತಾವರಣದಲ್ಲಿ ತೇವಾಂಶನೂ ಇರಬೇಕು. ಆ ವಾತಾವರಣದಲ್ಲಿ ಉಷ್ಣಾಂಶ ತುಂಬ ಹೆಚ್ಚಿರಬಾರ್ದು. ಇವುಗಳು ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಏನಾಗಬೇಕು ಅಂದರೆ, ಇವು ಬಿತ್ತನೆ ಮಾಡ್ತೀವಿ ಅನ್ನೋ ಸಮಯದಲ್ಲಿ ವಾತಾವರಣ ತಣ್ಣನೂ ಇರಬೇಕು, ಸುಮಾರು ಶಾಖ ಇರಬೇಕು. ಏನು ಒಂದು 20 ಡಿಗ್ರಿ ಅಷ್ಟು ಸುಮಾರಲ್ಲಿ ನಾವು ಇದನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಇದು ಬೆಳೀತಿರೋ ಅಂಥ ಅವಸ್ಥೆಯಲ್ಲಿ ಏನಾಗುತ್ತೆ, ಅತಿ ಚಳಿ ಶುರುವಾಗ್ಬಿಡುತ್ತೆ. ನಾವು ಡಿಸೆಂಬರ್ 15ರಿಂದ ಜನವರಿ 15 ತನಕ ತುಂಬ ಕೊರೆ ಇರುತ್ತೆ. ಆ ಕೊರೆ ಒಳಗೆ ಬೀಳುವಂಥ ಹಿಬ್ನಿ ಅಂತ ಏನಂತೀವಿ, ಮಂಜು ಏನು ಬೀಳುತ್ತೋ ಅದು ಇದಕ್ಕೆ ತುಂಬ ಒಳ್ಳೆ ವಾತಾವರಣ ಕೊಡುತ್ತೆ. ನಮಗೆ ಬೆಳೆಗಳು ಏಳದೆ ಕೆಳದೇ ತುಂಬ ಸೊಗಸಾಗಿ ಬರ್ತವೆ. ಏನಾದರೂ ಇದನ್ನು ಇಲ್ಲಿಗೆ ಹಾಕಿದ್ವಿ ಅಂದರೆ ಅವು ಬೆಳೆ ಬರೋದಿಲ್ಲ. ಕಾರಣ ಯಾಕೆಂದರೆ ಅಲ್ಲಿ ಇರುವಂಥ ಹೆಚ್ಚಿನ ಉಷ್ಣಾಂಶ ಮತ್ತು ನೀರು. ಇವಕ್ಕೆ ಮತ್ತು ಈ ಬೆಳೆಗಳಿಗೆ ತುಂಬ ನೀರು ಅವಶ್ಯಕತೆ ಇಲ್ಲ. ಈ ಬೆಳೆಗಳಿಗೇನೋ ನೀರಿನ ತುಂಬ ಅವಶ್ಯಕತೆ ಇಲ್ಲ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಈ ಬೆಳೆಗಳನ್ನ ಯಾವುದನ್ನು ನಾವು ನೀರಾವರಿ ಆಶ್ರಿತದಲ್ಲಿ ಮಾಡ್ತೀವಿ ಅಂದರೆ ನೀರಿನ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಹಿಂಗಾರಿ ಮತ್ತು ಮುಂಗಾರಿ ಬೆಳೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇವಾಗ ಇದರ ನಂತರ ಏನು ನೋಡೋಣ ಅಂದರೆ, ಗೋಧಿ ಹೇಗೆ ಬೆಳೆಯೋದು, ನೈಸರ್ಗಿಕ ಕೃಷಿಯಲ್ಲಿ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಗೋಧಿನ ಹೇಗೆ ಬೆಳೆಯೋದು ಅಂತ ನಾವು ನೋಡೋಣ. ಭಾರತ ದೇಶದಲ್ಲಿ ಅತಿ ಹೆಚ್ಚು 3 ಮುಖ್ಯ ಬೆಳೆಗಳಲ್ಲಿ ಭತ್ತ, ಗೋಧಿ ಮತ್ತು ಕಬ್ಬು ಅತಿ ಹೆಚ್ಚನ್ನು ನಾವು ಬೆಳಿತೀವಿ. ಸೊ ಹಾಗಾಗಿ ಈಗ ಸ್ನೇಹಿತರೆ, ಗೋಧಿನ ಹೇಗೆ ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಲಿ ಬೆಳೆಯೋದು ಅಂತ ನೋಡೋಣ. ಯಾವುದೇ ರಾಸಾಯನಿಕ ಉಪಯೋಗಿಸ್ತಾನೆ, ಯಾವುದೇ ರಾಸಾಯನಿಕ ಸಿಂಚನಗಳು ಅಥವಾ ಸ್ಪ್ರೇಗಳನ್ನ ಉಪಯೋಗಿಸ್ತಾನೆ, ಯಾವುದೇ ಖರ್ಚು ಮಾಡ್ದಾನೆ ಇವಾಗ ಗೋಧಿನ ಹೇಗೆ ನಾವು ಬೆಳೆಯೋದು ಅಂತ ನೋಡೋಣ. ಈ ಗೋಧಿ ತಳಿಗಳು ಅಂತ ಬಂದಾಗ ನಾವು ನಮ್ಮ ಮೂಲ ಶರಬತ್ತಿ ಗೋಧಿ ಮತ್ತು ಜವೆ ಗೋಧಿ, ಬನ್ಸಿ ಮತ್ತು ಕಪಾಲಿ, ಈ ರೀತಿ ಅನೇಕ ನಮ್ಮ ನಾಡ ತಳಿಗಳನ್ನ ನಾವು ಗೋಧಿಯಲ್ಲಿ ಉಪಯೋಗಿಸ್ತೀವಿ. ಮತ್ತು ಪ್ಯಾಕೆಟ್ನಲ್ಲಿ ಬರುವಂಥ ಸುಧಾರಿತ ತಳಿಗಳು ಕೂಡ, ಸ್ಟ್ರೈಟ್ ಲೈನ್ ವೆರೈಟಿ ಅಂತ ಏನಂತೀವೋ ಅವುಗಳನ್ನ ಕೊಡೋದು ನಾವು ಉಪಯೋಗಿಸ್ಬೋದು. ಸೊ ಈ ಗೋಧಿನ ಬೆಳಿಬೇಕಾದ್ರೆ ನಮಗೆಲ್ಲ ಮಾಮೂಲಾಗಿ ಗೊತ್ತಾಗಿದೆ. ಏನು ಮಾಡ್ತೀವಿ ಅಂದರೆ ಮಡಕೆ ಹೊಡ್ಕೊತೀವಿ, ಉಳುಮೆ ಮಾಡೋದು, ಭೂಮಿನ ಚೆನ್ನಾಗೆ ಉಳುಮೆ ಮಾಡ್ತೀವಿ. ಯಾರು ಈ ಗೋಧಿನ ಮುಂಗಾರಿ ಬೆಳೆಗಳು ಯಾವುದೂ ಬೆಳೆದಾನೆ ಮಳೆ ಆಶ್ರಿತದಲ್ಲಿ ಗೋಧಿಗಳನ್ನ ಬೆಳಿಬೇಕು ಅಂತ ಮಾಡಿದವ್ರು ಏನು ಮಾಡ್ತಾರೆ, ನಾವು ಸಾಧಾರಣವಾಗಿ ಏನು ನೋಡ್ತೀವಿ, 15 ದಿವಸಕ್ಕೆ 20 ದಿವಸಕ್ಕೆ ಒಂದ್ಸಲಿ ನಿರಂತರವಾಗಿ ಏನೇ ಆಗಲಿ ಬಿಡಲಿ ಅದನ್ನು ಮುಂಗಾರಿ ಶುರುವಾದಾಗಿಂದ ಏನು ಮಾಡ್ತಾರೆ, ಅವ್ರಿಗೆ ಹವಾಗುಣ ಹೊಂದ್ಕೊಂಡಾಗ ಏನು ಮಾಡ್ತಾರೆ, ಅದನ್ನು ಉಳುಮೆ ಮಾಡಿ ಮಡಕೆ ಹೊಡೆದು ಮಾಡಿ ತಯಾರು ಮಾಡ್ತಾನೆ ಇರ್ತಾರೆ. ಇದು ಮಾಡೋದ್ರಿಂದ ಕಾರಣ ಏನಾಗುತ್ತಂತೆ, ಬಿದ್ದಂಥ ಮುಂಗಾರಿ ಮಳೆ ನೀರಲ್ಲ, ಬಿದ್ದಂಥ ಮುಂಗಾರಿ ಮಳೆ ನೀರಲ್ಲಿ ಏನಾಗ್ತಿದೆ, ಕೆಳಗಡೆ ಹೋಗಿ ಶೇಖರಣೆ ಆಗ್ತದೆ, ಕೆಳಗಡೆ ಎಲ್ಲ ಶೇಖರಣೆ ಆಗ್ತದೆ. ಹಾಗಾಗಿ ಏನು ಮಾಡ್ತಾರೆ, 15 ದಿವಸ 20 ದಿವಸ 25 ದಿವಸದಲ್ಲಿ ಒಮ್ಮೊಮ್ಮೆ ಅದನ್ನು ಮಡಕೆ ಹೊಡೆದು ಮಣ್ಣನ್ನು ಮತ್ತೆ ಸಡ್ಲ ಮಾಡ್ತಾ ಇರ್ತಾರೆ. ಮಾಡೋದ್ರಿಂದ ಏನಾಗುತ್ತೆ, ಮಳೆ ನೀರು ಪೂರ್ತಿ ಬಿದ್ದುಬಿಟ್ಟು ಭೂಮಿ ಒಳಗೆ ಸೇರ್ಕೊತಾ ಇದೆ. ಮುಂದೆ ನಾವು ಈ ಹಿಂಗಾರಿ ಬೆಳೆಯಲ್ಲಿ ಗೋಧಿ ಬೆಳೆಬೇಕಾದ್ರೆ ಆವಾಗ ಏನಾಗುತ್ತೆ, ಹಿಂಗಾರಿಲಿ ಮಳೆ ತುಂಬ ಕಮ್ಮಿ ಇರುತ್ತೆ. ಆದರೆ ನಮಗಾಗಲೇ ಈ ಮಣ್ಣು ಭೂಮಿಯ ಬ್ಯಾಂಕ್ನಲ್ಲಿ ಏನಾಗಿದೆ, ನೀರನ್ನು ನಾವು ಡೆಪಾಸಿಟ್ ಅಥವಾ ಖಾತೆಯಲ್ಲಿ ಜಮಾ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಮುಂದೆ ನಾವು ಗೋಧಿ ಬೆಳಿಬೇಕಾದ್ರೆ ನಮ್ಗೆ ಯಾವುದೇ ಒಂದು ತೊಂದರೆ ಆಗಲ್ಲ ಅಂತ ನಮ್ಮ ಪೂರ್ವಜರು ಮೊದಲಿಂದ ಮಾಡ್ಕೊಂಬರ್ತಿರೋಂಥ ಒಂದು ವ್ಯವಸ್ಥೆ. ಆದರೆ ನಾವೆಲ್ಲ ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ, ಸಾಧಾರಣ ಎಲ್ಲರೂ ಮುಂಗಾರಿ ಬೆಳೆ ಬೆಳೆದು ತದನಂತರ ಎರಡನೇ ಬೆಳೆಯಾಗಿ ನಾವೇನು ಮಾಡ್ತಾಯಿದ್ದೀವಿ, ಹಿಂಗಾರಿ ಬೆಳೆಗಳು ತೊಗೊತಾ ಇದ್ದೀವಿ. ಮುಂಗಾರಿ ಬೆಳೆಗಳಲ್ಲಿ ತೊಗರಿ ತೊಗೊಬೋದು, ಕೆಲವು ಕಡೆ ಭತ್ತ ತೆಗಿತಾರೆ, ಸಜ್ಜೆ ತೆಗಿತಾರೆ, ಮತ್ತು ಬೇರೆ ಬೇರೆ ಬೆಳೆಗಳನ್ನ ತೆಗೆದಿರ್ತಾರೆ. ಈ ಅಕ್ಟೋಬರ್ 15ರಿಂದ ನವಂಬರ್ 15ರೊಳಗೆ ಎಲ್ಲ ನಾವು ನಮ್ಮ ಈ ಕೆಲಸಗಳನ್ನ ಬಿತ್ತನೆ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕಾಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಇವನ್ನ ತಯಾರು ಮಾಡಿರ್ತೀವಿ, ಈ ಕಟಾವಾಗಿದ್ದ ನಂತರ ತುರಂತ ಏನು ಮಾಡ್ತೀವಿ, ನಾವು ಗೋಧಿ ಬೆಳೆಗಳನ್ನ ನಾವು ಬಿತ್ತನೆ ತೊಗೊಳೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡುವಾಗ ಏನು ಮಾಡ್ತೀವಿ ಅಂದರೆ, ಈ ನಾವು ಉಳುಮೆ ಮಾಡ್ಕೊಂಡಿರೋದ್ರೊಳಗೆ ಏನು ಮಾಡ್ತೀವಿ, ಇವಾಗ ದಾಯ ಹಾಕ್ತೀವಲ್ಲ, ದಾಯ ಹಾಕ್ತಾರೆ ಏನು ಮಾಡ್ತೀವಿ, ಬಿತ್ತನೆ ಮಾಡೋದಕ್ಕೆ ಅನ್ನೋದನ್ನು ಸಾಲುಗಳು ಮಾಡ್ತೀವಿ. ಈ ಸಾಲುಗಳನ್ನ ಏನು ಮಾಡ್ತೀವಿ, ಬಲರಾಮ್ ನಗರದಲ್ಲಿ ಹೊಡೆದಾಗ ಈ ರೀತಿ ನಮಗೆ ಹುಬ್ಬು ತಗ್ಗಾಗುತ್ತೆ. ಈ ಒಂದೊಂದು ಸಾಲಿಗಿಂದ ಸಾಲಿಗೆ ಎಷ್ಟಿರಬೇಕು, 45 ಸೆಂಟಿಮೀಟ್ರು ಅಥವಾ 1.5 ಅಡಿ. ಇದರಿಂದ ಇದಕ್ಕೆ ಎಷ್ಟಿದೆ, 45. ಈ ರೀತಿ ನಾವು ಮಾಡ್ಕೊಬೇಕಾಗಿದೆ. ನಾವು ಸಾಧಾರಣ ಏನು ಮಾಡ್ತೀವಿ ಅಂದರೆ, ಈ ಶರ್ಬತ್ತಿ ಈ ಬನ್ಸಿ ಗೋಧಿಗಳನ್ನ ನಾವು ಹಾಕ್ಬೇಕಾದ್ರೆ ಏನು ಮಾಡ್ತೀವಿ,
ಸುಮಾರು 25ರಿಂದ 30 kg ಏನು ಮಾಡ್ತಾಯಿದ್ದೀವಿ, ಬಿತ್ತನೆ ಮಾಡ್ತಾಯಿದ್ದೀವಿ. 25ರಿಂದ 30 kg ಪ್ರತಿ ಎಕರೆಗೆ ಬಿತ್ತನೆ ಬೀಜನ ತೊಗೊತೀವಿ. ಈ ಬೀಜನ ತೊಗೊಂಡು ಏನು ಮಾಡ್ತೀವಿ ಅಂದರೆ, ಮೊದಲನೇ ಹಂತದಲ್ಲಿ ನಾನು ಹೇಳಿದಾಗೆ ಮೊದಲೇ ನೀವು ಈ ಬೀಜಾಮೃತದಲ್ಲಿ ಏನು ಮಾಡ್ತೀರಾ, ಅದನ್ನು ಹದ್ದಿ ತೆಗೆದುಬಿಟ್ಟು ಮುಳುಗಿಸೋದು. ಗೋಧಿನ ಸಂಪೂರ್ಣ ಮುಳುಗಿಸ್ಬಿಟ್ಟು ನೀವು ತೆಗೆದೇನು ಮಾಡ್ತೀರಾ, ನೆರಳಲ್ಲಿ ಒಣಗಿಸ್ಕೊಂತೀರಿ. ಬಿತ್ತನೆ ಮಾಡೋ ದಿವಸ ಇದು. ಬಿತ್ತನೆ ಮಾಡೋ ಹಿಂದಿನ ದಿವಸ ಏನು ಮಾಡ್ತಾಯಿದ್ದೀವಿ, ಬೀಜಾಮೃತ ತಯಾರು ಮಾಡ್ಕೊತಾ ಇದ್ದೀವಿ. ಕಾರಣ ಯಾಕೆಂದರೆ ಬೀಜಾಮೃತ ಅವಧಿ ಕೇವಲ 2 ದಿವಸ, 2 ದಿನಗಳು ಮಾತ್ರ. ಅದು ಇವತ್ತು ನಾವು ತಯಾರು ಮಾಡಿದ್ದೀವಿ, ನಾಳೆ ನಾಡಿದ್ದು 2 ದಿವಸ ಮಾತ್ರ ಉಪಯೋಗಿಸ್ಬೋದು. ಹಾಗಾಗಿ ಇನ್ನೂ ಹೆಚ್ಚು ಉತ್ಕೃಷ್ಟ ಏನು ಅಂದರೆ, ಇವತ್ತು ಸಂಜೆ ಹಾಕಿ ನಾವು ಬೀಜಾಮೃತನ ಬೆಳಗ್ಗೆ ತಯಾರಾಗಿರುತ್ತೆ. ನಾವು ಗೋಧಿನ ಅದ್ಬಿಟ್ಟು ಬೆಳಗ್ಗೆನೇ ಆಳುಗಳು ಬರೋಕ್ಕೆ ಮುಂಚೆ ಏನು ಮಾಡೋದು, ಗೋಧಿನೆಲ್ಲ ಅದ್ದೋದು, ಎತ್ಬಿಟ್ಟು ಏನು ಮಾಡೋದು, ನೆರಳಲ್ಲಿ ಒಣಗಿಸ್ಬಿಡೋದು. ಒಣಗಿಸ್ಬಿಟ್ಟು ಒಂದು ರಾಶಿ ಮಾಡಿ ಇಟ್ಕೊತೀರ. ಈಗ ಬಿತ್ತನೆ ಮಾಡೋಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಎರಡು ಬದಿಯ ಏರ್ಗಳ ಕಡೆ ಎತ್ತರ ಏನಾಗಿದೆಯಲ್ಲ, ಬದು ನಿರ್ಮಾಣ ಆಗಿದೆಯೋ, ಈ ಎತ್ತರದ ಕಡೆ ಅಥವಾ ಬದನ ಮೇಲ್ಭಾಗದಲ್ಲಿ ಏನು ಮಾಡ್ತೀರಾ, ಗೋಧಿನ ಬಿತ್ತನೆ ಮಾಡ್ಕೊತೀರ. ಏನು ಮಾಡ್ತೀರಾ, ಇದು ಗೋಧಿ. ಈ ರೀತಿ ಗೋಧಿ ಬೀಜನ ಏನು ಮಾಡ್ತೀವಿ, ಕೂರ್ಗೆ ಒಳಗೆ ಏನು ಮಾಡ್ಕೊಂಡು ಹೋಗ್ತೀವಿ ನಾವು. ಈ ರೀತಿ ಹಿಂಗೆ ಮಾಡಿದಾಗ ಏನಾಗುತ್ತೆ, ಒಂದಡಿಗೆ ನಮಗೆ ಈ ಗೋಧಿಗಳು ಬೀಳ್ತಾ ಇರ್ತವೆ. ಈ ರೀತಿ ಬೀಳ್ತಾ ಇರ್ತವೆ. ಇದನ್ನೇನು ಮಾಡ್ತೀವಿ, ಕೂರ್ಗೆ ನಾವು ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ. ಈ ಕೂರ್ಗೆಲ್ಲಿ ಬಿತ್ತನೆ ಮಾಡೋಕ್ಕೆ ಸಮಯದಲ್ಲಿ ಮುಂಚೆ ಈ ಸಾಲನ್ನ ಏನು ಮಾಡಬೇಕು ನಾವು, ಈ ಬಲರಾಮ್ ನೇಗ್ಲು ಹಾಕಿ ಉಳುಮೆ ಎಲ್ಲ ತಯಾರಾಗಿದೆ, ಮಡಕೆ ಎಲ್ಲ ಹೊಡೆದು ಹಿಂದಿನ ದಿವಸ ಎಲ್ಲ ತಯಾರಾಗಿದೆ. ಕೊನೆ ಹಂತದ ಉಳುಮೆ ಅಥವಾ ಮಡಕೆ ಹೊಡಿತೀವಿ. ಈಗ ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀವಿ, ಕೊನೆ ಹಂತದ ಉಳುಮೆ ಅಥವಾ ಮಡಕೆ ಹೊಡಿತೀವಿ. ಅಂಥ ಸಮಯದಲ್ಲಿ ಏನು ಮಾಡ್ಬೇಕು ನೀವು, ಈ 200 kg ಅಷ್ಟು 200 kg ಘನಜೀವಾಮೃತ 200 kg ಘನಜೀವಾಮೃತ ಏನು ಮಾಡ್ತೀರಾ, ಎತ್ಬಿಟ್ಟು ನಿಮ್ಮ 1 ಎಕರೆ ಜಮೀನು ಮೇಲೆ ಎರಚ್ಕೊಂಬಂದ್ಬಿಡ್ತೀರ. ಯಾವ ರೀತಿ ನೀವು ಗೊಬ್ಬರ ಎರಚ್ತೀರೋ ಆ ರೀತಿ 200 kg ಅಷ್ಟು ಘನಜೀವಾಮೃತ ಅಂದರೆ ಒಂದು 50 kgದು ಒಂದು 4 ಪ್ಯಾಕೆಟ್ ಅಷ್ಟು ಏನಾಗುತ್ತೆ, ನೀವು ಘನಜೀವಾಮೃತ ತುಂಬ್ಕೊತೀರಾ. ತುಂಬಿಟ್ಟು ಏನು ಮಾಡ್ತೀರಾ, ಎರಚ್ಕೊಂಬರ್ತೀರ. ಎಲ್ಲ ಎರಚ್ಬಿಟ್ಟಿರ್ತೀರ. ತದನಂತರ ಏನು ಮಾಡ್ತೀವಿ, ಮಾರನೇ ದಿವಸ ನಾವು ಈ ರೀತಿ ಸಾಲು ಹೊಡಿತೀವಿ ಅಲ್ವರ. ದಾಯದಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ ನಾವು, ಸಾಲು ಹೊಡಿತೀವಿ. ದಾಯ ಅಂದರೆ ಡಿಸ್ಟೆನ್ಸ್, ಇಲ್ಲಿಂದ ದೂರ ಎಷ್ಟು ಅಂತ. ಈ 45 1.5 ಅಡಿಗೆ ಏನು ಮಾಡ್ತಾಯಿದ್ದೀವಿ, ಬಲರಾಮ್ ನೇಗ್ಲಲ್ಲಿ ತೊಗೊಂಡು, ದೊಡ್ಡ ನೇಗ್ಲಲ್ಲಿ ತೊಗೊಂಡು, ಮಡಿಕೆ ತೊಗೊಂಡು ಏನು ಮಾಡ್ತಿದ್ದೀವಿ, ಒಡೆದು ಈ ರೀತಿ ಸೃಷ್ಟಿ ಆಗ್ತಾಯಿದೆ. ಇದಾದ ನಂತರ ಏನು ಮಾಡ್ತಾಯಿದ್ದೀವಿ, ಇಲ್ಲಿ 2 ಏರ್ಬದುಗಳ ಕಡೆ. ಕಾರಣ ಏನಕ್ಕೆ ಮೇಲೆ ಇಡ್ತೀವಿ, ಗೋಧಿಗೆ ಏನಕ್ಕೆ ಮೇಲೆ ಇಡಬೇಕು ನಾವು ಅಂತಂದರೆ, ಇಲ್ಲಿ ಮಳೆ ಬಿದ್ದಾಗ ಏನಾಗುತ್ತೆ, ಅತಿ ಹೆಚ್ಚು ನೀರಿಲ್ಲದ ಏನಾದ್ರು ಶೇಖರಣೆ ಆಗ್ಬಿಟ್ಟು ಈ ಬೇರುಗಳಿಗೆ ಹೆಚ್ಚು ನೀರಾಯಿತು ಅಂದರೆ, ಗೋಧಿಯ ಬೇರಿಗೆ ಹೆಚ್ಚು ನೀರು ನಂತರ ಏನಾಗುತ್ತೆ, ಗೋಧಿ ಹೋಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಗೋಧಿ ಸ್ವರ್ಗೋಗುತ್ತೆ, ನಮಗೆ ಇಳುವರಿನೂ ಸಿಗಲ್ಲ, ಮತ್ತು ಗೋಧಿಗೆ ಬೇರೆ ಬೇರೆ ರೋಗಗಳು ಬರ್ತವೆ. ಹಾಗಾಗಿ ಎತ್ತರದಲ್ಲಿಡಬೇಕು. ಏರ್ಬದನ್ನ ಮೇಲ್ಗಡೆ ಮನೆ ನಾವು ಗೋಧಿನ ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ. ಈ ಗೋಧಿ ಬಿತ್ತನೆ ಮಾಡ್ತೀವಿ ಅನ್ನೋ ಸಮಯದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಈ ಏನು 20-25 kg ಗೋಧಿ ಇದೆಯೋ ಅದಕ್ಕೆ 200 ಗ್ರಾಮ್ ಏನು ಮಾಡಬೇಕು, ಸಾಸಿವೆ ಬೆರೆಸಬೇಕು. ಈ ಗೋಧಿಗೆ ಬೆರೆಸಬೇಕು. ಮತ್ತು 1 kg ಅವೀಜ ಅಥವಾ ಧನಿಯಾ ಅಥವಾ ಕೊತ್ತಂಬರಿ ಬೀಜ. ಏನಂತೀವಿ, ಅವೀಜ ಅಂತಾರೆ ಉತ್ತರ ಕರ್ನಾಟಕದಲ್ಲಿ, ಧನಿಯಾ ಅಂತಾರೆ, ತದನಂತರ ಕೊತ್ತಂಬರಿ ಬೀಜ ಕೂಡ ಅಂತಂತಾರೆ. ಇವನ್ನ 1 kg. ಈ 20-25-30 kg ಗೋಧಿಗೆ ಏನು ಮಾಡ್ತಾಯಿದ್ರೆ ನೀವು 200 ಗ್ರಾಮಷ್ಟು ಸಾಸಿವೆ ಬಿತ್ತನೆ ಬೆರೆಸ್ಕೊತಾ ಇದ್ದೀವಿ. 1 kg ಅವೀಜ ಅಥವಾ ಧನಿಯಾ ಅಥವಾ ಕೊತ್ತಂಬರಿನ ಬೆರೆಸ್ಕೊಬೇಕು. ಬೆರೆಸ್ಕೊಂಡು ನೀವು ಕೂರ್ಗೆಯಲ್ಲಿ ಹಾಕೋವಾಗ ಏನು ಮಾಡ್ತಾಯಿದ್ದೀರಾ, ಜೊತೆಗೆ ಅದನ್ನು ಹಾಕೊಂಡು ಹೋಗ್ತಾಯಿದ್ದೀರಾ. ಸೊ ಗೋಧಿ ಬೀಳ್ತಾಯಿದೆ, ಅದ್ರ ಪಕ್ಕದಲ್ಲಿ ನಮಗೆ ಸಾಸಿವೆ ಬೀಳುವುದು, ಧನಿಯಾ ಬೀಳುತ್ತೆ. ಈ ರೀತಿ ಗೋಧಿ, ಧನಿಯಾ ಇದನ್ನು ಸಾಸಿವೆ ಎಲ್ಲ ಮಿಶ್ರಣವಾಗಿ ಬಿದ್ಕೊಂಡು ಹೋಗ್ತವೆ, ಬೀಳ್ತಾ ಇರ್ತವೆ, ಕೂರ್ಗೆಯಲ್ಲಿ ಬಿತ್ತನೆ ಆಗ್ತವೆ. ಈ ಕೂರ್ಗೆಯಲ್ಲಿ ಬಿತ್ತನೆ ಆಗೋದಕ್ಕೆ ಕಾರಣ ಏನಕ್ಕೆ ನಾವು ಈ ಸಾಸಿವೆ ಮತ್ತು ಈ ಅವೀಜ ಅಥವಾ ಧನಿಯಾ ಉಪಯೋಗಿಸ್ತೀವಿ ಅಂದರೆ, ಸಾಸಿವೆ ಮತ್ತು ಅವೀಜ ಕೊಡುವಂಥ ಪೋಷಕಾಂಶಗಳು ಗೋಧಿಗೆ ಅತಿ ಮುಖ್ಯವಾಗಬೇಕಾಗಿದೆ. ಕೊಡುವಂಥ ಪೋಷಕಾಂಶಗಳು ಏನಾಗಿದೆ, ಅತಿ ಮುಖ್ಯವಾಗಿ ನಮಗೆ ಬೇಕಾಗಿದೆ. ಹಾಗಾಗಿ ಅದನ್ನೇನು ಮಾಡ್ತೀವಿ ಅಂದರೆ, ಇದ್ರ ಜೊತೆಗೆ ಗೋಧಿ ಜೊತೆಗೆ ಇವನ್ನೆಲ್ಲ ಈ ರೀತಿ ಮಿಶ್ರಣ ಮಾಡಿಬಿಟ್ಟು ನಾವು ಹಾಕೋದ್ರಿಂದ ಏನಾಗುತ್ತೆ, ಒಂದ್ರ ಪಕ್ಕ ಒಂದು ಬೆಳ್ಕೊಂಡು ಹೋಗ್ತಾ ಇರ್ತವೆ. ಮತ್ತು ಅತಿ ಮುಖ್ಯವಾಗಿ ಮಾಡೋ ಕೆಲಸ ಏನು ಅಂದರೆ, ಈ ಸಾಸಿವೆ ಮತ್ತು ಈ ಅವೀಜ ಅದು ಬಿಡೋವಂಥ ಹೂಗಳು ಈ ದುಂಬಿಗಳನ್ನ ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡಿಬಿಟ್ಟು ಏನು ಮಾಡ್ತವೆ ಅಂದರೆ, ಈ ಗೋಧಿಯ ಹೂವು
ಅದು ಹೆಚ್ಚು ಪರಾಗ ಆಗೋಕ್ಕೆ, ಹೆಚ್ಚು ಗಟ್ಟಿ ಕಾಳುಗಳು ನಮ್ಗೆ ಸಿಗೋಕ್ಕೆ ಏನು ಮಾಡ್ತವೆ, ಪರಾಗ ಆಗೋಕ್ಕೆ ಏನು ಮಾಡ್ತವೆ, ದುಂಬಿಗಳನ್ನ ಅತಿ ಹೆಚ್ಚು ಆಕರ್ಷಣೆ ಮಾಡ್ತವೆ. ಇದನ್ನು ನಮಗೆ ಗೋಧಿಯ ಇಳುವರಿ ತನ್ನಿಂದಾನೇ ಜಾಸ್ತಿ ಆಗೋದನ್ನು ನಾವು ನೋಡ್ತೀವಿ. ಅದಾದ ನಂತರ ಏನು ನೋಡ್ತೀವಿ ಅಂತಂದರೆ, ಈ ಸಾಸಿವೆ ಮತ್ತು ನಾವು ಧನಿಯಾ ಬೆರೆಸಾಕೋದ್ರಿಂದ ಏನಾಗುತ್ತೆ ಅಂದರೆ, ಗೋಧಿಗೆ ಬರೋವಂಥ ರಸ ಹೀರೋವಂಥ ಕೀಟಗಳು, ಗೋಧಿಗೆ ಬಂದು ರಸ ಹೀರೋವಂಥ ಕೀಟಗಳು ಏನು ಬರ್ತವೋ ಅವು ಈ ಸಾಸಿವೆ ಮತ್ತು ಧನಿಯಾ ಹೋಗ್ತವೆ, ನಿಮ್ಮ ಗೋಧಿನ ಬಿಟ್ಬಿಡ್ತವೆ. ಏನು ಮಾಡ್ತವೆ, ರಸ ಇರೋವಂಥ ಕೀಟಗಳು ಏನು ಮಾಡ್ತವೆ, ಈ ಸಾಸಿವೆ ಮತ್ತು ಧನಿಯಾ ಗಿಡಗಳಿಗೆ ಏನಾಗ್ತವೆ, ಅಲ್ಲಿಗೆ ಹೋಗ್ತವೆ, ನಮ್ಮ ಗೋಧಿ ಮುಖ್ಯ ಬೆಳೆನ ಅವು ಬಿಟ್ಬಿಡ್ತವೆ. ಹಾಗಾಗಿ ಇವು ಈ ರಸ ಇರೋ ಕೀಟಗಳು ಅಥವಾ ಕೀಟಗಳು ಇದ್ರ ಮೇಲೆ ಬಂದಿದ್ದಾವ, ಅದು ಅತಿ ಮುಖ್ಯ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಬಂದಿದ್ದಾವೆ ಅಂದರೆ ತನ್ನ ತಾಯಿ ಮಡ್ಲಿಗೆ ಹೋಗಿದ್ದಾವೆ, ಅಲ್ಲಿ ಅವು ಸುಖವಾಗಿದ್ದಾವೆ. ನಾವು ಯಾವುದೇ ಒಂಥರ ಔಷಧಿ ಸಿಂಪರಣೆ ಆಗಲಿ ನಮ್ಮ ಮನಸ್ಸಿನ ಶಾಂತಿ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗೇನು ಮಾಡ್ತೀವಿ ಅಂದರೆ, ಈ ರೀತಿ ಬಿತ್ತನೆ ಮಾಡ್ಕೊಂಡು ಹೋಗ್ತೀವಿ. ಬಿತ್ತನೆ ಮಾಡಿದ ನಂತರ ನಾವು ಏಕ ಬೆಳೆಯಾಗಿ ಗೋಧಿ ಬೆಳೆಯಾಗಿ ಏನು ಮಾಡ್ತೀವಿ, ಈ ರೀತಿ ಬಿತ್ತನೆ ಮಾಡ್ತೀವಿ. ಮತ್ತು ಮಳೆಗಳು ಬರುತ್ತವೆ, ಒಂದೆರಡು ಮಳೆ ಬರ್ತವೆ. ಅದಾಗ ಒಂದು 20-25 ದಿವಸಕ್ಕೆ ಏನು ಮಾಡ್ತೀವಿ, ನಾವು ಒಂದು ಸಣ್ಣ ಕಳೆಗಳು ಬಂದಿರೋದಕ್ಕೆ, ಏನು ಸಣ್ಣ ಕಳೆ ಬಂದಿರ್ತಾವೋ ಇವಕ್ಕೆ ಏನು ಮಾಡ್ತೀವಿ, ಮತ್ತು ಕುಂಟೆ ಹೊಡಿತೀವಿ. ಏನು ಮಾಡ್ತೀವಿ, ಈ ಸಣ್ಣ ಕಳೆಗಳು ಏನು ಮಧ್ಯೆ ಬಂದಿದ್ದಾವೋ ಅವಕ್ಕೆ ನಾವು ಕುಂಟೆ ಹೊಡೆದು ತೆಗಿತೀವಿ. ಇಂಥ ಸಮಯದಲ್ಲಿ ಇದು ಬೆಳ್ಕೊಂಡು ಹೋಗ್ತವೆ. ಹಾಗಾಗಿ ಇದನ್ನು ಶುರು ಮಾಡಿದ ತಕ್ಷಣ ನಾವು ಏನು ಮಾಡಬೇಕು, ನಮ್ಮ ನೀರಾವರಿ ವ್ಯವಸ್ಥೆ ಇದ್ದರೆ ನಾವು ದ್ರವ ಜೀವಾಮೃತನ ನೀರಿನ ಜೊತೆ ಕೊಡ್ಬೋದು. ಆದರೆ ನಾವು ಮಳೆಯಾಶ್ರಿತ ಮಾಡ್ತಾ ಇರೋದನ್ನ ಏನು ಮಾಡ್ತಾಯಿದ್ದೀವಿ, 200 kg ಅಷ್ಟು ನಾವು ಘನಜೀವಾಮೃತದಲ್ಲಿ ಇವನ್ನೆಲ್ಲ ಬೆರೆಸ್ಬಿಟ್ಟು ಹಾಕ್ತಾಯಿದ್ದೀವಿ. ತದನಂತರ ಈ ಕುಂಟೆ ಏನು ಹೊಡಿತೀವಿ, ಈ ಕಳೆಗಳು ತೆಗೆಯೋಕ್ಕೆ ಕುಂಟೆ ಹೊಡಿತೀವಿ. ಅಂಥ ಸಮಯದಲ್ಲಿ ಇನ್ನೊಂದು 50 kg 100 kg ಅಷ್ಟು ನೀವು ಘನಜೀವಾಮೃತ ಬೆರೆಸ್ಬಿಟ್ಟು ನೀವು ಎರ್ಚ್ಬಿಟ್ಟು ಈ ರೀತಿ ಇದಕ್ಕೆ ನಾವು ಕುಂಟೆ ಹೊಡೆಯೋದನ್ನು ಮಾಡಿದಾಗ ನಮಗೆ ಅಷ್ಟೇ ಉತ್ಕೃಷ್ಟವಾಗಿ ಎಲ್ಲ ಮತ್ತಿನ್ನೇನೂ ಆಗ್ತಾನೆ ನಮಗೆ ಗೋಧಿ ಬರುತ್ತೆ. ಮುಂಚೆ ಇದಾದ ನಂತರ ಸ್ನೇಹಿತರೆ ಈ ರೀತಿ ನಾವು ಘನಜೀವಾಮೃತನ ಏನು ಮಾಡ್ತೀವಿ, ಕಳೆ ತೆಗೆದಾಗ ಇನ್ನೊಂದು 50-100 kg ಮತ್ತೆ ಒಂದ್ಸಲಿ ಎರ್ಚ್ಬಿಟ್ಟು ನಾವು ಮಾಡ್ಬೋದು. ಇನ್ನೊಂದೇನು ಮಾಡ್ಬೋದು ಅಂದರೆ, ನಾವು ಬಿತ್ತನೆ ಮಾಡೋಂಥ ಸಮಯದಲ್ಲಿ ನಾವು ಮೊದಲೇ ಏನು ಹೇಳಿದ್ದೆ, ಈ ಒಣ ಸಗಣಿ ಪುಡಿ ಮಾಡಿಟ್ಟಿರ್ತೀವಿ, ಅದನ್ನು ಕೂಡ ನಾವು ಕೂರಿಗೆಲ್ಲ ಹಾಕೊಂಡು ಬಿತ್ತನೆ ಮಾಡ್ಬೋದು. ಈ 200 kg ಘನಜೀವಾಮೃತನ ಏನು ಮಾಡಿದ್ದೀವಿ, ನಾವು ಭೂಮಿಗೆ ಚೆಲ್ಲಿದ್ದೀವಿ. ಈ 20-25 kgಗೆ ಏನು ನಾವು ಗೋಧಿ ನಮಗೆ ಸರಿಯಾಗಿ ಬೀಳಬೇಕು ಅಂತ ಏನು ಮಾಡ್ತೀವಿ, ಅದ್ರ ಜೊತೆ ಗೊಬ್ಬರಗಳು ಬೆರೆಸ್ತೀವಿ ಮಾಮೂಲಾಗಿ. ಅದೇ ರೀತಿ ಏನು ಮಾಡ್ತೀವಿ, ಈ ಚಾಣಿ ಹಿಡ್ದಿರೋಂಥ ಜರಡಿ ಹಿಡ್ದಿರೋಂಥ ಒಣಗಿರೋ ಸಗಣಿಯ ಪುಡಿ ಎಂಡಿಯ ಪುಡಿನ ಏನು ಮಾಡ್ತೀವಿ, ಆಕಳ ಎಂಡಿಯ ಪುಡಿನ ಏನು ಮಾಡಿದ್ದೀವಿ, ತುಂಬ ಎತ್ತಿಟ್ಕೊಂಡಿದ್ದೀವಿ. ಅದನ್ನೇನು ಮಾಡ್ತೀವಿ, ಈ ಕೂರಿಗೆಗೆ ಬಿತ್ತನೆ ಮಾಡೋಂಥ ಸಮಯದಲ್ಲಿ ಹಾಕೊಂಡು ಅದನ್ನು ಬಿತ್ತನೆ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಬಿತ್ತನೆ ಮಾಡೋದ್ರಿಂದ ಈ ಬೀಜನ ಬೀಳ್ತಾ ಇರುತ್ತೆ, ಅದ್ರ ಜೊತೆಗೆ ಏನಾಗ್ತದೆ, ಸಗಣಿಯ ಪುಡಿ ಆಕಳ ಎಂಡಿ ಪುಡಿ ಕೂಡ ಅದ್ರ ಜೊತೆ ಬೀಳ್ತಾ ಇದ್ದಾವೆ. ಇದ್ರ ಜೊತೆಗೆ ಏನು ಬೀಳ್ತಾ ಇದ್ದಾವೆ, ಸಾಸಿವೆ ಮತ್ತು ಧನಿಯಾ ಕೂಡ ಮಧ್ಯದಲ್ಲಿ ಹಾಕೊಂಡು ಹೋಗ್ತಾ ಇದೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಉತ್ಕೃಷ್ಟವಾಗಿ ಬರುತ್ತೆ. ಆದರೆ ಗೋಧಿಗೆ ಸಾಧಾರಣ ಇದಾದ ನಂತರ ಅದು ಗುಣದಲ್ಲೇ ಏನಾಗುತ್ತೆ ಅಂದರೆ, ಒಂದು 25-30 ದಿವಸ ಆಗಿದ ತಕ್ಷಣ ಅದು ಬಾಗ್ಬಿಡುತ್ತೆ. ಹೊಡೆದಾಗ ಏನಾಗುತ್ತೆ, ಇಲ್ಲಿಂದ ಮತ್ತೆ ಹೊಸ ಹೆಚ್ಚು ಗೋಧಿಯ ಮರಿಗಳು ಬರೋವಂಥದ್ದು ವ್ಯವಸ್ಥೆ ಆಗುತ್ತೆ. ನಾವೇನು ತೆನೆಗಳು ಅಂತಂತೀವೋ ಅವು ಬರೋದಕ್ಕೆ ಶುರು ಆಗುತ್ತೆ, ಮರಿಗಳು ಹೆಚ್ಚಾಗ್ತವೆ. ಇಲ್ಲಾಂದರೆ ಇನ್ನೊಂದೇನು ಕಂಡಿಡ್ಕೊಂಡಿದ್ದಾರೆ ರೈತರು ಅಂದರೆ, ನಮ್ಮ ರುದ್ರಪ್ಪ ಜುಲ್ಫಿ ಅವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ, ಈ ಒಂದು 35-40 ದಿವಸದ ಏನು ಗೋಧಿ ಸಾಲು ನಿಂತಿದೆಯೋ ಅಲ್ಲಿಗೆ ಏನು ಮಾಡ್ತಾರೆ, ತಮ್ಮದೇ ಆದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಬ್ಯಾಟ್ರಿಯಲ್ಲಿ ಚಾಲನೆ ಆಗುವಂಥ ಒಂದು ಯಂತ್ರ ಮಾಡ್ಕೊಂಡಿದ್ದಾರೆ. ಅದನ್ನು ಒಂದು 4 ಅಂಗುಲ ಎತ್ತರಕ್ಕೆ ಏನು ಮಾಡ್ತಾರೆ, ಹಿಂಗೆ ತಳ್ಕೊಂಡು ಹೋದಾಗ ಅವು ಕತ್ತರಿಸ್ಕೊಂಡು ಹೋಗ್ತಾ ಇರ್ತವೆ. ಈ ರೀತಿ ಕತ್ತರಿಸಿದ ತಕ್ಷಣ ಏನಾಗ್ತವೆ, ಇಲ್ಲಿಂದ ಹೊಸ ಟಿಸ್ಲುಗಳು ಬರ್ತವೆ. ಹೆಚ್ಚೆಚ್ಚು ಗೋಧಿ ತೆನೆಗಳು ಬರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. 4-8 ತೆನೆಗಳು ಹೊಡಿತವೆ. ಒಂದು ಗೋಧಿ ಬೀಜ ಹೊಡಿತಾಯಿದೆ, 4-8 ತೆನೆ ಹೊಡಿತಾ ಇದೆ. ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಗೋಧಿ ಹೆಚ್ಚು ಬರೋಕ್ಕೆ ಕಾರಣ ಆಗುತ್ತೆ. ಇನ್ನೊಂದೇನು ಮಾಡ್ಬೇಕು ನಾವು ಅಂದರೆ, ಈ ಗೋಧಿಗೆ ಅತಿ ಮುಖ್ಯ ಬರೋದು ಯಾವ ರೋಗ, ಇಟ್ಟಂಗಿ ಅಥವಾ ಬಂಡಾರ ರೋಗ. ಯಾವುದನ್ನು ನಾವು ನಡೆದ್ವಿ ಅಂದರೆ ಸಾಕು, ನಮ್ಮ ಶರಾಯಿ ಅಂಗಿಗೆಲ್ಲ ಏನು ಬಣ್ಣ ಮೆತ್ಕೊಳ್ಳುತ್ತೆ, ಕೆಂಪು ಬಣ್ಣದ ಬಣ್ಣ ಏನು ಮೆತ್ಕೊಳ್ಳುತ್ತೆ, ಅದು ಬಂಡಾರ ರೋಗ ಅಂತೀವಿ. ಅದನ್ನು ಕಳಿಯೋದಕ್ಕೆ ಏನು ಮಾಡಬೇಕು, ಈ ನಮ್ಮ ಮುನ್ನಾದನಿ ಅಂದ್ಬಿಟ್ಟು, ಯಾವ ನಮ್ಮ ಮುಳುಬಾಗ್ಲಲ್ಲ ಮುನ್ನಾದನಿ ಅಂದ್ಬಿಟ್ಟು ಮುದ್ದೆ ಬಿಹಾಳದವರು ಆ ಭಾಗದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಗೋಧಿನ ಮೊದಲೇನು ಮಾಡೋದು, ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ಎತ್ಬಿಟ್ಟು ಅದನ್ನು ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಕೊಂಬಿಡೋದು. ಒಣಗಿಸಿದ ನಂತರ ಏನು ಮಾಡ್ತೀರ ಅಂದರೆ, ನಾವೆಲ್ಲ ಈ ತೊಗರಿ ಕಾಳು ಇರ್ಬೋದು, ಅಳಸಂಡೆ ಕಾಳು, ಮೂಕ್ನಿ ಕಾಳು, ಇವನ್ನೆಲ್ಲ ನಾವು ಹೆಚ್ಚು ದಿವಸ ಇಡಬೇಕು ಅಂದಾಗ ಏನು ಮಾಡ್ತೀವಿ ಹೇಳ್ರಿ, ನಾವು ಅದಕ್ಕೆ ಎಣ್ಣೆ ಲೇಪನ ಮಾಡ್ತೀವಿ. ಔಡ್ಲೆ ಎಣ್ಣೆ ಲೇಪನ ಮಾಡಿಬಿಟ್ಟು ಏನು ಮಾಡ್ತೀವಿ, ತುಂಬ ಎತ್ತಿರ್ತೀವಿ.
ಯಾವುದೋ ಹುಳ ಬೀಳಬಾರ್ದು ಅಂತ. ಆದರೆ ಇವಾಗ ಏನು ಮಾಡಬೇಕು ಅಂದರೆ ಬೀಜಾಮೃತದಲ್ಲಿ ನಾವು ಸಂಸ್ಕರಣೆ ಮಾಡಿ ಎತ್ತಿರುವಂಥ ಗೋಧಿನೇ ಒಣಗಿಸಿಟ್ಟಿರೋಂಥ ಗೋಧಿ ಅವಿಜ ಇದನ್ನೆಲ್ಲ ಏನು ಮಾಡ್ತೀವಿ, ಗೋಧಿ ಬೀಜನ ಏನು ಮಾಡ್ತೀವಿ, ಅವಿಜ ಮತ್ತು ಸಾಸಿವೆ ಬೇರೆ ಎತ್ತಿಟ್ಕೊಂಡಿರ್ತೀವಿ. ಈ ಗೋಧಿ ಬೀಜಗಳ್ನ ಏನು ಮಾಡ್ತೀವಿ, ಈ ಎಣ್ಣೆಗೆ ಔಡ್ಲ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಈ ರೀತಿ ಯಾವುದನ್ನ ಒಂದು ಎಣ್ಣೆ ತೊಗೊಂಡು ಇದಕ್ಕೇನು ಮಾಡ್ತೀರಾ, ಒಳ್ಳೆ ಕುಂಕುಮ ಹಣೆ ಇಟ್ಕೊತೀವಲ್ಲ ಕುಂಕುಮ, ಒಳ್ಳೆ ಕುಂಕುಮ ಬೇಕು. ಅಂಗಡಿಲಿ ಸಿಕ್ಕುವಂಥ ರಾಸಾಯನಿಕ ಕುಂಕುಮ ಅಲ್ಲ, ನೀವು ಗ್ರಂಥಿಗೆ ಅಂಗಡಿಗೆ ಹೋಗಿ ನೀವು ಒಳ್ಳೆ ಕುಂಕುಮ ಬೇಕು ಅಂತಲೇ ಕೇಳಬೇಕು. ಅರ್ಥ ಆಯ್ತಾ? ಅದನ್ನು ತೊಗೊಂಡು ಏನು ಮಾಡ್ತೀರಾ, ಒಂದಷ್ಟು ಹಾಕ್ತೀರಾ, ಒಂದಿಷ್ಟು ತೊಗೊಂಡು ಏನು ಮಾಡ್ತೀರಾ, ಆ ಎಣ್ಣೆ ಒಳಗೆ ಹಾಕ್ತೀರಾ, ಅದನ್ನು ಚೆನ್ನಾಗಿ ತಿರುಗಿಸ್ಬಿಡ್ತೀರಾ, ಅದೆಲ್ಲ ಒಂದೇ ಬಣ್ಣ ಆಗುತ್ತೆ. ಇವಾಗ ಈ ಎಣ್ಣೆನ ತೊಗೊಂಡು ಆ ಗೋಧಿ ಮೇಲೆ ಹಾಕ್ಬಿಟ್ಟು ಲೇಪನ ಮಾಡಿ. ಲೇಪನ ಮಾಡ್ಬಿಟ್ಟು ಬಿತ್ತನೆ ಮಾಡಿಬಿಟ್ಟ ತಕ್ಷಣ ಏನಾಗುತ್ತೆ ನಮಗೆ ಅಂದರೆ, ಮೊದಲನೇದು ಅದರಿಂದ ಆಗೋಂಥ ಉಪಯೋಗ ಏನಂದರೆ, ಒಮ್ಮೊಮ್ಮೆ ಹೆಚ್ಚು ಮಳೆ ಬಂದುಬಿಡುತ್ತೆ. ಮಳೆ ಬಂದಾಗ ಈ ಗೋಧಿಗೆ ಒಂದು ಕವಚ, ಅದು ರಕ್ಷಾ ಕವಚ, ವಾಟರ್ ಪ್ರೂಫ್ ಅಂತ ಏನಂತೀವೋ ರಕ್ಷಾ ಕವಚವಾಗುತ್ತೆ. ಈ ಕುಂಕುಮ ಬೆರೆಸಿ ಎಣ್ಣೆ ಬೆರೆಸಿರೋದು ಏನಾಗುತ್ತೆ, ಮುಂದೆ ಇದ್ರ ಮೇಲೆ ಎಲೆಗಳ ಮೇಲೆ ಬರೋವಂಥ ಭಂಡಾರ ರೋಗ ಏನಿದೆಯೋ ಅದು ಕೂಡ ನಿಯಂತ್ರಣ ಆಗುತ್ತೆ. ಅರ್ಥ ಆಯ್ತಾ? ತುಂಬ ಸುಲಭ ಇದು ಮಾಡೋದು, ಮತ್ತು ಯಾವುದೇ ರೋಗ ಬರ್ತಾನೆ ಬೆಳೆಗಳು ಬರ್ತವೆ. ಆದರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ನಾವು ಮೊದಲನೇ ಸಲ ಮಾಡ್ತಾಯಿದ್ದೀವಿ ಅಂಥ ಸಮಯದಲ್ಲಿ ಏನಾಗುತ್ತೆ, ಖಂಡಿತವಾಗೂ ನಾವು ರಾಸಾಯನಿಕ ಅಥವಾ ಇನ್ನೊಂದು ಬೇರೆ ಇದನ್ನಿಂದ ಬೆಳೀತಾ ಇರೋದ್ರಿಂದ, ಈಗ ನೈಸರ್ಗಿಕ ಕೃಷಿ ಬಂದಿದ್ದ ತಕ್ಷಣ ಏನಾಗುತ್ತೆ, ಕೆಲವಾರು ಸಮಸ್ಯೆಗಳು ಬರ್ಬೋದು. ಮತ್ತು ಈ ಗೋಧಿಗೆ ಇವಾಗ ಏನೇನು ಸಿಂಪಡಣೆಗಳು ಮಾಡಬೇಕು. ನಾವು ಬೀಜ ನಾಟಿ ಅಥವಾ ಬಿತ್ತನೆ ಏನು ಮಾಡಿರ್ತೀವಲ್ಲ, ಕೂರಿಗೆಯಿಂದ ಬಿತ್ತನೆ ಏನು ಮಾಡಿರ್ತೀವೋ, ಇದಾಗಿ 25ರಿಂದ 30 ದಿವಸಗಳು, 30 ದಿವಸ ಅಥವಾ ದಿನಗಳ ನಂತರ ಏನು ಮಾಡ್ತೀರಾ, 5 ಲೀಟ್ರು ಜೀವಾಮೃತ, ಇದಕ್ಕೆ 100 ಲೀಟ್ರ್ ನೀರು, 5 ಲೀಟ್ರು ಜೀವಾಮೃತನ ಏನು ಮಾಡ್ತೀರಾ, ಈ ದ್ರವ ಜೀವಾಮೃತ ಏನು ತಯಾರಿಸ್ಕೊಂಡಿದ್ವಲ್ಲ, 200 ಲೀಟ್ರ್ ತಯಾರಿಸ್ಕೊಂಡಿಲ್ಲ, ಆ ರೀತಿ ತಯಾರು ಮಾಡ್ಕೊಳ್ರಿ. ಮಾಡ್ಕೊಂಡು ಏನು ಮಾಡ್ತೀರಾ, 5 ಲೀಟ್ರು ಈ ದ್ರವ ಜೀವಾಮೃತನ ಸೋಸೋದು, ಚಾಣಿ ಮಾಡಬೇಕು. ಒಂದು ಅರಳೆ ಬಟ್ಟೆ ಅಥವಾ ಕಾಟನ್ ಬಟ್ಟೆಗೆ ಏನು ಮಾಡಬೇಕು, ಚಾಣಿ ಮಾಡ್ಕೊಬೇಕು. ಅದನ್ನು ಸೋಸ್ಬಿಟ್ಟು ಏನು ಮಾಡ್ತೀರಾ, 100 ಲೀಟ್ರ್ ನೀರೊಳಗೆ ಸೋಸ್ತೀರಾ. ಅದನ್ನು ತೊಗೊಂಡು ಸಿಂಪಡಣೆ ಅಥವಾ ಸ್ಪ್ರೇ ಮಾಡ್ಕೊಂಬರ್ತೀರ. ಇದಾದ ನಂತರ 2ನೇ ಸ್ಪ್ರೇ ಯಾವಾಗ ಬರುತ್ತೆ ಅಂದರೆ, ಬಿತ್ತನೆ ಮಾಡಿದ 2ನೇ ತಿಂಗಳು, ಇದು 1 ತಿಂಗಳ ನಂತರ ಅಂದರೆ 2 ತಿಂಗಳು ಅಥವಾ 60 ದಿವಸಗಳ ನಂತರ ಏನು ಮಾಡ್ತೀವಿ, 10 ಲೀಟ್ರ್ 7.5 ಲೀಟ್ರು ಜೀವಾಮೃತ, 100 ಲೀಟ್ರ್ ನೀರು, ಇದನ್ನು ಬೆರೆಸಿ ಏನು ಮಾಡ್ತೀವಿ, ಒಂದು ಸಿಂಪಡಣೆ ಕೊಡ್ತೀವಿ. ಇದಾದ ನಂತರ 90 ದಿವಸಗಳು, ಇಂಥ ಸಮಯದಲ್ಲಿ ಏನು ಮಾಡ್ತೀವಿ, 10 ಲೀಟ್ರ್ ಜೀವಾಮೃತ, 10 ಲೀಟ್ರು 100 ಲೀಟ್ರು ನೀರು, ಇದನ್ನು ಬೆರೆಸ್ಬಿಟ್ಟು ಏನು ಮಾಡ್ತೀರಾ, ಸಿಂಪಡಣೆ ಮಾಡ್ತೀರಾ. ಆದರೆ ಈ ಜೀವಾಮೃತ 10 ಲೀಟ್ರ್ ಆಗಲಿ 5 ಲೀಟ್ರ್ 7 ಲೀಟ್ರ್ ಏನು ಹೇಳ್ತೀವಿ, ಅದನ್ನು ದಯವಿಟ್ಟು ಸೋಸ್ಬಿಟ್ಟು ಹಾಕ್ಬೇಕು ನೀವು. ಇಲ್ಲಾಂದರೆ ನಿಮ್ಮ ಗಟರ್ ಪಂಪಲ್ಲಿ ಈ ಪಂಪ್ಗಳಲ್ಲಿ ಸಿಗಾಕೊಂಬಿಡುತ್ತೆ, ಅದು ಆಚೆ ಬರೋಲ್ಲ. ಹಾಗಾಗಿ ಸೋಸ್ಬಿಟ್ಟು ನೀವು ಹಾಕ್ಬಿಟ್ಟು 100 ಲೀಟ್ರ್ ನೀರಿನ ಜೊತೆಗೆ ಸ್ಪ್ರೇ ಕೊಟ್ಕೊಂಬನ್ನಿ. ಈ ರೀತಿ ಕೊಟ್ಕೊಂಬಂದು ಇನ್ನೂ ಇದೆ ನಮ್ಮದು ದೀರ್ಘಾವಧಿ ಹಾಕಿದ್ದೀವಿ ಅಂದರೆ 120 ದಿವಸ ಅಥವಾ 4 ತಿಂಗಳು, 4ನೇ ಸ್ಪ್ರೇ ಏನು ಮಾಡ್ತೀರಾ ಅಂದರೆ, ಇದಕ್ಕೆ ಮತ್ತೆ 10 ಲೀಟ್ರ್ ನೀರನ್ನ 10 ಲೀಟ್ರ್ ಜೀವಾಮೃತ ಹಾಕ್ಕೊಂಡು 100 ಲೀಟ್ರ್ ನೀರಿನ ಜೊತೆಗೆ ಸ್ಪ್ರೇ ಕೊಡ್ತೀರಿ. ಇದು ಸಾಕಷ್ಟು ಎಲ್ಲ ಬಾಧೆಗಳ್ನು ನೋಡ್ಕೊಂಬಿಡುತ್ತೆ. ಆದರೆ ಏನಾದರೂ ಬಂದೇ ಬಂತು, ಬೇರೆ ಯಾವುದಾದ್ರು ನಮಗೆ ರಸ ಇರೋವು ಮತ್ತೊಂದು ಇನ್ನೊಂದು ಏನಾದರೂ ಬಂತು ಅಂದರೆ, ನಾವು 12ನೇ ಸಂಚಿಕೆಯಲ್ಲಿ ನಿಮಗೆ ಅಗ್ನಿ ಅಸ್ತ್ರ ತಯಾರಿಸೋದಾಗೆ, ಬ್ರಹ್ಮಾಸ್ತ್ರ ತಯಾರಿಸೋದಾಗೆ, ಯಾವುದಾದ್ರು ಹೊಡಿಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. ನೀವು ಅದನ್ನು ನೋಡಿಕೊಂಡು ಅಗ್ನಿ ಅಸ್ತ್ರ ಕೊಡಬೇಕು. ಅಥವಾ ಏನಾದರೂ ಬರೋದಿಲ್ಲ ಗೋಧಿಗೆ ಯಾವ ಥರನೋ ಆ ಥರ ಸಮಸ್ಯೆಗಳು ಬಂದರೆ, ಸಣ್ಣದಾಗಿ ಬಂದಿರೋಂಥ ಏನು ಇವು ಏನಾದರೂ ಸಣ್ಣದಾಗಿ ಬರ್ತವೆ, ತಿಗಣಿ ಏನು ಅಥವಾ ಇದನ್ನೇನಂತಿರೋ ಮೈಟ್ಸ್, ಇವನ್ನ ಅದೇನು ಮಾಡ್ತೀರಾ, ನಿಯಮಾಸ್ತ್ರ ಬಡಿಯೋದ್ರಿಂದ ಇರ್ಬೋದು. ಇಲ್ಲಾಂದ್ರೆ ಏನು ಮಾಡಿ ಅಂದರೆ, ನೇರವಾಗಿ ಅಗ್ನಿ ಅಸ್ತ್ರ ಮಾಡ್ಕೊಂಡು ಗಿಡ 1 ತಿಂಗಳೊಳಗಿದೆ ಅಂದಾಗ 3 ಲೀಟ್ರು ಅಗ್ನಿ ಅಸ್ತ್ರಕ್ಕೆ 100 ಲೀಟ್ರ್ ನೀರು ಬೆರೆಸಿ ಸಿಂಪಡಣೆ ಮಾಡಿ. ಹೆಚ್ಚು ದಿವಸ ಆಗಿದೆ, 2 ತಿಂಗಳು ಆ ಥರ ಎಲ್ಲ ಆಗಿಬಿಟ್ಟಿದೆ, ಮೇಲೆ ಬರ್ತಾಯಿದೆ ಅಂದಾಗ ಏನಾಗುತ್ತೆ, ನಿಮಗೆ ಯಾವುದೇ ಸಮಸ್ಯೆ ಬರಲ್ಲ. ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ, ಈ ಗೋಧಿಗೆ ಈ ತೆನೆ ಏನಾಗುತ್ತೆ, ಗೋಧಿ ತೆನೆಗಳು ಬರ್ತವೆ. ತೆನೆ ಬಂದ ನಂತರ ಏನಾಗುತ್ತೆ, ಈ ತೆನೆ ಹಂಗೆ ಸೊರಗರೋಗ ಬಂದು ಸಪ್ಪೆಯಾಗಿ ಹೊರಟೋಗುತ್ತೆ. ಇದು ಒಂದು ತುಂಬ ಭಯ ಬೀಳಬೇಡಿ. ಕಾರಣ ಯಾಕೆಂದರೆ, ನೀವು ಎಷ್ಟೇ ಗೋಧಿ ಹೊಲ ನೋಡಿದ್ರೆ ನೀವು ಅಲ್ಲೇನು ನೋಡ್ತೀರಾ, ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದು ನೋಡಿರ್ತೀರ. ಏನಾಗುತ್ತೆ, ಇಲ್ಲಿ ರಸ ಇರೋ ಕೀಟ ಈ ಕಾಂಡದಲ್ಲಿ ಕೊರೆದು ಬಿಡುತ್ತೆ. ಕೊರೆದು ಏನು ರಸ ತೊಗೊಳುತ್ತೋ ಅವಾಗಿದು ಸಪ್ಪೆ ಆಗ್ಬಿಡುತ್ತೆ, ಸಪ್ಪೆ ಅಥವಾ ಸೊರಗ ಕಾಣುತ್ತೆ. ಹಾಗಾಗಿ ಇದನ್ನು ನೀವು ತುಂಬ ಚಿಂತೆ ಮಾಡೋಷ್ಟು ಅಗತ್ಯ ಇಲ್ಲ. ಕಾರಣ ಯಾಕೆಂದರೆ ಇದು ಅತಿ ಹೆಚ್ಚು ಏನು ಅದು ಬರೋದಿಲ್ಲ ಆ ರೀತಿ. ನೀವು ಯಾವಾಗ ಈ ಜೀವಾಮೃತಗಳನ್ನ ಘನ ಜೀವಾಮೃತ ಹಾಕ್ಕೊಂಡು ಮತ್ತು ಮಧ್ಯದಲ್ಲಿ ಕಳೆ ತೆಗೆದ ಮತ್ತಿನ್ನೊಮ್ಮೆ ಒಂದು 100 kg ಅಷ್ಟು ಹಾಕ್ಬಿಟ್ಟೆಲ್ಲ ಮಾಡಿ ತಯಾರಿ ಮಾಡ್ಕೊತಿರೋ, ಮತ್ತು ಈ ಜೀವಾಮೃತಗಳನ್ನ ಸ್ಪ್ರೇ ಅಥವಾ ಸಿಂಪಡಣೆ ಕೊಡ್ತಿರೋ, ಯಾವುದೂ ಬರಲ್ಲ. ಹಂಗೆ ಬಂದರೆ ಎಲ್ಲ ಒಂದು 4-8 ಇರ್ತವೆ. ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸಕ್ಕೆ ಹೋಗ್ಬೇಡ್ರಿ. ಮತ್ತೇನಾದರೂ ನೀವು ತಗಲಾಕೊಂಡು ಹೊಡೆಯೋಕೆ ಹೋಗ್ತೀನಿ, ಸಾಕಷ್ಟು ಹಣನೂ ಖರ್ಚಾಗುತ್ತೆ ಮತ್ತು
ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಆಗಲೇ ಅದು ಚುಚ್ಚಿಬಿಟ್ಟಿರುತ್ತೆ, ಮತ್ತು ಅದು ಆಗೋಷ್ಟು ನಂಗೆ ಅದರ ಅವಧಿನೇ ಮುಗಿದೋಗಿರುತ್ತೆ, ಯಾವ ರೀತಿಯೂ ನಮಗೆ ಸಮಸ್ಯೆ ಆಗಲ್ಲ. ಈ ಬಂಡಾರ ರೋಗಕ್ಕೆ ನಾವು ಇನ್ನೊಂದು ಮಾಡ್ಬೋದೇನು ಅಂದರೆ, ಯಾವುದೇ ರೀತಿ ಒಂದು ಗರಿಯ ಬೆಂಕಿ ರೋಗ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಹೆಚ್ಚು ಸಮಸ್ಯೆಯಾಗಿ ನೀರು ಹೆಚ್ಚು ಮಳೆ ಅದು ಗೊತ್ತಿಲ್ಲದೇ ಹಿಂಗಾರಿ ಮಳೆಗಳು ಹೆಚ್ಚಾಗಿ ಏನಾಗ್ಬೋದು ನಮಗೆ ಈ ಬೆಂಕಿ ರೋಗಗಳು, ಈ ಎಲೆ ಮೇಲೆ ಸುಟ್ಟಂಥದ್ದು ಕೆಂಪಾಗೋದು, ಈ ರೀತಿ ಸುಡೋವಂಥದ್ದನ್ನು ನಾವು ನೋಡ್ತೀವಿ, ಸುಡೋಂಗೆ ಕಾಣ್ತದೆ, ಅದನ್ನು ಬೆಂಕಿ ರೋಗ ಅಂತಂತೀವಿ. ಆದರೆ ಅದು ಬರೋದು ಯಾವುದು? ನೀರಿಂದ. ನೀರಿಂದ ಅಂದರೆ ಯಾವುದರಿಂದ ಬರ್ತದದು? ಶಿಲೀಂಧ್ರಗಳಿಂದ ಬರ್ತವೆ, ಅಂದರೆ ಫಂಗಸ್, ಇಂಗ್ಲೀಷಲ್ಲಿ ಫಂಗಸ್ ಅಂತಾರೆ, ಅಥವಾ ಬೂಸ್ಟ್ ಅಂತ ಕೂಡ ನಾವು ಕನ್ನಡದಲ್ಲಿ ಅಂತೀವಿ. ಈ ರೋಗದಿಂದ ಅದು ಬರೋದು, ಅದು ಸೀದಾ ಭೂಮಿಯಿಂದ ಏನಾಗ್ತವೆ ಎದ್ಬಿಟ್ಟು ಇಲ್ಲಿ ಬರ್ತವೆ. ನೀರು ಹೆಚ್ಚಾದಾಗ, ತೇವ ಹೆಚ್ಚಾದಾಗ ಏನಾಗುತ್ತೆ, ಇಲ್ಲಿ ಬಂದ್ಬಿಟ್ಟು ನಮ್ಮ ಇದ್ರ ಮೇಲೆ ಮಾಡ್ತವೆ. ಮತ್ತು ನಮ್ಮದು ತೆನೆಗಳು ಏನು ಈ ರೀತಿ ಗೊನಸುಗಳು ಬರಬೇಕಾಗಿದೆ, ಎಲೆಗಳು ಇದ್ರ ಮಧ್ಯೆ ಇಲ್ಲೂ ಒಂದು ಸ್ವಲ್ಪ ಕಾಟ ಕೊಡ್ತವೆ. ಇಂಥ ಸಮಯದಲ್ಲಿ ಏನು ಮಾಡ್ತೀರಾ ನೀವು? ತುಂಬ ಸುಲಭ ಇದೆ. ನಾವು 12ನೇ ಸಂಚಿಕೆಯಲ್ಲಿ ಈಗಾಗಲೇ ಹೇಳಿರೋ ಥರ ಏನು ಮಾಡ್ತೀರಾ? ಹುಳಿ ಮಜ್ಜಿಗೆ ತಯಾರಿಸ್ಕೊತೀರ. ಹುಳಿ ಮಜ್ಜಿಗೆ, ಈ ಹುಳಿ ಮಜ್ಜಿಗೆನ ತಯಾರಿಸ್ಕೊಳ್ಳೋದಾಗೆ 1 ಲೀಟ್ರ್ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು, ಚೆನ್ನಾಗೆ ಹಾಲು ಕಾಯಿಸ್ಬಿಡಿ. ಸಂಜೆ ಅದಕ್ಕೆ 1 ಚಮಚ ಮೊಸರು ಹಾಕ್ಬಿಟ್ಟು ಏನು ಮಾಡ್ತೀರಾ? ಹೆಪ್ಪಾಕ್ತೀರ. ಇದೆಲ್ಲ ಜವಾರಿ ಆಕಳು, ನಾಟಿ ಆಕಳದೇ ಆಗಬೇಕು. ಇದೇನು ಮಾಡ್ತೀರಾ? ಇದನ್ನ ಹಾಕಿ ಹೆಪ್ಪಾಕ್ತೀರ. ಬೆಳಗ್ಗೆ ಅದನ್ನೇನು ಮಾಡ್ತೀರಾ? ಚೆನ್ನಾಗಿ ಒಂದು ಪಾತ್ರೆ ತೊಗೊಂಡು ಅದನ್ನು ಕಡಿತೀರ. ಕಡಿದ್ಬಿಟ್ಟು ಇದಕ್ಕೆ ಇವಾಗ 4 ಲೀಟ್ರ್ ನೀರು ಬೆರೆಸ್ಬೇಕು. 1 ಲೀಟ್ರು ಹಾಲನ್ನ ಮೊಸರು ಮಾಡ್ತೀರಾ, ತದನಂತರ ಏನು ಮಾಡ್ತೀರಾ? 4 ಲೀಟ್ರ್ ನೀರು ಬೆರೆಸ್ತೀರ. ಇದನ್ನು ಒಂದು ತಾಮ್ರದ ಬಿಂದಿಗೆ ಇರುತ್ತೆ ಅಥವಾ ಪಾತ್ರೆ ಇರುತ್ತೆ, ಅದರೊಳಗೆ ಏನು ಮಾಡ್ತೀರಾ? ತಾಮ್ರದ ಪಾತ್ರೆ ಅಥವಾ ಬಿಂದಿಗೆಯಲ್ಲಿ ಏನು ಮಾಡ್ತೀರಾ? ಇದನ್ನು ಶೇಖರಣೆ ಮಾಡಿ ಎತ್ತಿಟ್ಬಿಡಿ. ಎಷ್ಟು ದಿವಸ ಇದು ತುಂಬ ಒಳ್ಳೆಯದು, ಏನೂ ಆಗೋಲ್ಲ ನಿಮಗೆ. ಈ ರೀತಿ ಮಾಡಿಬಿಟ್ಟು ನೀವು ಎತ್ತಿಟ್ಟಿರಿ. ನಿಮಗೆ ಇವಾಗ 5 ಲೀಟ್ರ್ ಮಜ್ಜಿಗೆ ತಯಾರಾಗಿದೆ. ಏನಾಗಿದೆ? 1 ಲೀಟ್ರ್ ಹಾಲಿನ ಮೊಸರಿಗೆ ಏನು ಮಾಡಿದ್ದೀವಿ? 4 ಲೀಟ್ರ್ ನೀರು ಹಾಕಿದ್ದೀವಿ. 5 ಲೀಟ್ರ್ ಮಜ್ಜಿಗೆ ತಯಾರಿದೆ. ಅದನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಡ್ರಿ, ತಣ್ಣಗಿರೋ ಜಾಗದಲ್ಲಿ ಇಡಬೇಡ್ರಿ. ಇದು ಚೆನ್ನಾಗಿ ಉಳಿ ಬಂದಿರುತ್ತೆ 2-3 ದಿವಸ ಆದ ನಂತರ. ಈ ರೀತಿ ಯಾವುದೇ ರೋಗ ಕಾಣ್ತು ಅಂದರೆ ಏನು ಮಾಡಿ? ಈ 5 ಲೀಟ್ರ್ ಮಜ್ಜಿಗೆಗೆ ಏನು ಮಾಡ್ತೀರಾ? 100 ಲೀಟ್ರು ನೀರು ಬೆರೆಸ್ಬಿಟ್ಟು ಸಿಂಪಡಣೆ ಮಾಡಿ. 100 ಲೀಟ್ರು ನೀರು ಬಿಟ್ಬಿಟ್ಟು ಸಿಂಪಡಣೆ ಮಾಡಿ, ಈ ರೋಗಗಳ ಲಕ್ಷಣಗಳೆಲ್ಲ ತೀರೋಗುತ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೊನೆಗೆ ಏನು ಮಾಡ್ತೀರಾ ಅಂದರೆ, ಈ ಗೋಧಿನ ನಾವು ಕಟಾವು ಮಾಡ್ತೀವಿ. ಕಟಾವು ಮಾಡಿದ ನಂತರ 2-3 ದಿವಸ ರಾಶಿ ಅಥವಾ ನಾವು ಇಲ್ಲಿ ಅರಿ ಬಿಡೋದು ಅಂತೀವಿ. ಹೊಲದಲ್ಲಿ ಏನು ಮಾಡ್ತೀವಿ? ಅದನ್ನು ಹಂಗೆ ಬಿಡಬೇಕು. 2-3 ದಿವಸ ಎತ್ಬಿಟ್ಟು ಒಕ್ಕಣೆ ಮಾಡೋದು. ಒಕ್ಕಣೆ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋದು ಎಲ್ಲ ನಿಮ್ಗೆ ಗೊತ್ತೇ ಇದೆ. ಅದನ್ನು ಮಾಡ್ಕೊತೀರ. ಈ ರೀತಿ ಮಾಡೋದ್ರಿಂದ ಅತಿ ಉತ್ಕೃಷ್ಟವಾಗಿ ಗೋಧಿ ಬೆಳೆಯೋದು, ಯಾವುದೇ ಸಮಸ್ಯೆ ಇಲ್ಲ. ಮುಂದೆ ನೀರಾವರಿಯಲ್ಲಿ ಬೆಳೆಯೋದು ಹೇಗೆ, ಮತ್ತು ಏನೇನು ಬೇರೆ ಪರ್ಯಾಯ ಬೆಳೆಗಳು ಜೊತೆಗೆ ಹಾಕ್ಬೇಕು ನಾವು, ಅಂತರ ಬೆಳೆಗಳೇನು ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದ.